ಅಂತ ಕರೀತಾರೆ. 8ನೇ ವರ್ಷದೊಳಗೆ ಉಪನಯನ ಮಾಡಿಸಿಕೊಂಡಿದ್ದು ಬಿಟ್ರೆ ಮತ್ತೇನೂ ಮಾಡಿಸಿಕೊಳ್ಳಿಲ್ಲ ತಂದೆ ತಾಯಿ ಹತ್ರ. ಆತ ಮಗ ಹೊರಟು ನಿಂತ, ಭಿಕ್ಷುಕನ ರೂಪದಲ್ಲಿ ಹೊರಟು ನಿಂತ, ತಂದೆ ಬೈದ ತಕ್ಷಣ ಮನೆ ಬಿಟ್ಟು ಹೊರಗೆ ನಿಂತ. ಆದ್ರೆ ನಾವು ಹೋಗೋಕ್ಕಿಂತ ಮೊದಲ ನೀವೇನ್ ಮಾಡಬೇಕು ಅಂತಂದ್ರೆ, ನೀವ ಮೊದಲು ನನಗೆ ಭಿಕ್ಷಾ ನೀಡಬೇಕು ಅಂದ. ನೀವ ನಮಗೆ ಮೊದಲು ಭಿಕ್ಷಾ ನೀಡಬೇಕು. ಅವಾಗ ತಾಯಿ ಅಂತಲ್ಲ, ನಾ ಯಾಕೆ ಭಿಕ್ಷಾ ನೀಡ್ಲೋ, ಇದು ನಿಂದಿದು ಮನಿ, ಇದು ಈಗ ನೀ ನೀಡ್ಕೊಂಡು ಉಣ್ಣುವಷ್ಟು ನಿನಗೆ ಸ್ವತಃ ಇಲ್ಲಿ. ನೀ ಭಿಕ್ಷುಕನಲ್ಲ ತಾಯಿ, ನಾ ಭಿಕ್ಷುಕ. ಇನ್ನು ಮುಂದೆ ನೀ ನನಗೆ ಭಿಕ್ಷಾ ನೀಡಬೇಕು ಅಂತಂದಾಗ ಊರಾಗಿನ ಮಂದಿ ಅಂತಾರಂತ, ಅವ ಮೊದಲ ಹಠವಾದಿದ. ಅವ ಏನು ಬೇಡ್ತಾನೆ ಅದನ್ನು ಕೊಟ್ಟು ಬಿಡ್ರಿ, ನೀವು ಏನು ಮಾಡಿದ್ರು ಸಹಿತ ಅವ ಇಲ್ಲಿ ಇರಾಕ್ ಇಚ್ಛಾ ಪಡುದಿಲ್ಲ. ದಯವಿಟ್ಟು ನನ್ನ ಕಳಿಸಿ ಬಿಡ್ರಿ ಅಂತಂದುಗಳನ್ನೇ ಒಲ್ಲದ ಮನಸ್ಸಿನಿಂದ ಒಳಗು ಹೋಗಿ 2 ಬಕ್ರಿ ತಗೊಂಡು, ಬಕ್ರಿ ಅಂದ್ರೆ ರೊಟ್ಟಿ, 2 ರೊಟ್ಟಿ ತಗೊಂಡು ಅದರಾಗ ಒಂದಿಷ್ಟು ಪಲ್ಯ ಇಟ್ಟುಕೊಂಡು ಬಂದು ನಾಗಲಿಂಗನ ಜೋಳಿಗೆ ಒಳಗ ಹಾಕದಾಗ ತಂದೆ ತಾಯಿ ಜೋಡಿ ಮ್ಯಾಗ ನಿಂತಿದ್ರಲ್ಲ, ಆ ತಂದೆ ತಾಯಿಯರ ಪಾದಕ್ಕೆ ನಮಸ್ಕಾರ ಮಾಡಿ ಏನ್ ಮಾಡ್ದ, ನಾಗಲಿಂಗ ಮನಿಯನ್ನ ಬಿಟ್ಟು ಹೊರಟೇ ಬಿಟ್ಟ. ಜೈ ಶಂಕರ ಅಂತಂದ, ಮನಿ ಬಿಟ್ಟು ಹೊರಟೇ ಬಿಟ್ಟ. ಹೊರಟು ಎಲ್ಲಿಗೆ ಬಂದ ಅಂತಂದ್ರೆ, ಬಹಳ ವಿಚಿತ್ರ ಜೀವನ ಒಂದು. ಯಾವ ಊರಿಗೆ ಹೋದರೂ ಸಹಿತ ಗುಡಿ ಗುಂಡಾರದೊಳಗೆ ಮನಗಿದವಲ್ಲ, ಮಠ ಮಂದಿರದೊಳಗೆ ಇದ್ದಾವಲ್ಲ, ಭಕ್ತರ ಮನೆಯೊಳಗೂ ಇದ್ದಾವಲ್ಲ, ಸುಡುಗಾಡದಾಗ ಇರಾವ, ಸುಡುಗಾಡದಾಗ ಮಲಗಾವ. ಯಾವ್ದಾದ್ರೂ ಒಂದು ಹೆಣ್ಣು ಮಗಳ ಹೆಣ ತಗೊಂಬಂದು ಅಲ್ಲಿ ಹೋಗುದಿದ್ರು ಅಂತಂದ್ರೆ, ಅದ್ರ ಮೈನಾಗ ಏನಾದ್ರೂ ಒಂದು ಸೀರೆ ಇಟ್ಟಿದ್ರು ಅಂತಂದ್ರೆ, ಆ ಸೀರೆ ಉಟ್ಕೊಂಡು ಹೆಣ್ಮಕ್ಳ ನಮನಿನೇ ಆಗಿಬಿಡ. ಲೋಕದ ಕಣ್ಣಿಗೆ ಹುಚ್ಚನಂಗಾದ. ಹಿಂಗ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅಂತ ತಿಳ್ಕೊಂಡು ಸೀದಾ ಜವಳಗೇರಿಯಿಂದ ಎಲ್ಲಿಗೆ ಬಂದ ಅಂತಂದ್ರೆ, ಗದಗ ತಾಲೂಕಿನ ಗಜಮಾಗಡಿ ಎನ್ನುವಂತಹ ಗ್ರಾಮಕ್ಕೆ ಬಂದ. ಅಲ್ಲಿ ಯಾರ ಮನೆಗೆ ಬಂದ ಅಂತಂದ್ರೆ, ಪತ್ತಾರ ಮಾನಪ್ಪ ಅನ್ನುವಂಥವನ ಮನೆಗೆ ಬಂದ. ಆ ಪತ್ತಾರ ಮಾನಪ್ಪ ಅವನನ್ನ ನೋಡಿ ಮನೆಗೆ ಕರ್ಕೊಂಡು ಹೋಗಿ ಒಂದಿಷ್ಟು ಭಿಕ್ಷಾ ನೀಡಿ ಇಲ್ಲಿ ಇರು ಅಂದ. ಒಂದು 2-3 ದಿನ ಇದ್ದ. ಅಲ್ಲಿ 2-3 ದಿನ ಇದ್ದುಗಳೇನೆ ಆ ಪತ್ತಾರ ಮಾನಪ್ಪನಿಗೆ ಕೇಳ್ದ ನಾಗಲಿಂಗ. ಏನ್ ಕೇಳ್ದ ಅಂತಂದ್ರೆ, ಈ ಊರೊಳಗ ಯಾರಾದ್ರೂ ಶಾಸ್ತ್ರದ ಬಗ್ಗೆ ಜ್ಞಾನ ಉಳ್ಳವರು ಅದಾರೇನು ಅಂತ ಪ್ರಶ್ನೆ ಮಾಡ್ದ. ಶಾಸ್ತ್ರ ಅಂತಂದ್ರೆ ಸತ್ಸಂಗ, ಅನುಭವ. ಆಗ ಆ ಮಾನಪ್ಪ ಹೇಳ್ತಾನ, ಈ ಊರೊಳಗಂತೂ ಯಾರು ಅಂತ ಜ್ಞಾನಿಗಳು ಇಲ್ಲ. ನಿನಗೆ ಅಂತಹ ಜ್ಞಾನಿಗಳೇ ಸಿಗಬೇಕಾಗಿತ್ತು ಅಂತಂದ್ರೆ, ಗದಗಿನೊಳಗ ಕಾಳಪ್ಪ ನಾಲಬಂದ್ ಅನ್ನುವಂತಹ ಒಬ್ಬ ವ್ಯಕ್ತಿ ಅದ. ಯಾರದರ? ಗದಗಿನೊಳಗ ಕಾಳಪ್ಪ ನಾಲಬಂದ್ ಅನ್ನುವಂತಹ ವ್ಯಕ್ತಿ ಅದನ. ಬಹಳ ದೊಡ್ಡ ಸತ್ಸಂಗ ಜೀವಿ. ಈಗ ಅವನ ಹತ್ರ ಹೋಗುವಂತಂದುಗಳೇನೆ ಇವ ಅಂತನಂತ, ಅವನ ಹತ್ರ ಹೋಗೋಕ್ಕಿಂತ ಮೊದಲ ನನಗೆ ಜ್ಞಾನೋದಯ ಆಗಬೇಕಾಗ್ಯದ, ಗುರುವಿನ ಆಶೀರ್ವಾದ ಆಗಬೇಕಾಗ್ಯದ, ಸತ್ಯ ನಿತ್ಯದ ಬಗ್ಗೆ ಜ್ಞಾನವನ್ನು ನಾನು ಅಳವಡಿಸಿಕೋಬೇಕಾಗ್ಯದ, ಆ ಗುರು ಬಂದು ನನಗೆ ಆಶೀರ್ವಾದ ಮಾಡಬೇಕಾಗ್ಯದ ಅಂತ ತಿಳ್ಕೊಂಡು ಆ ಗಜಮಾಗಡಿ ಅನ್ನುವಂತಹ ಗ್ರಾಮದ ಊರು ಹೊರಗೆ ಹೋಗಿ ಒಂದು ಬಯಲಾಗ ಏನ್ ಮಾಡ್ದ ಅಂತಂದ್ರೆ, ತೆಗ್ಗು ತೆಗೆದು ಆ ತೆಗ್ಗಿನ್ಯಾಗ ಕುಂತು ಒಂದಿಬ್ಬರನ್ನ ಕರ್ಕೊಂಡು ಬಂದಿದ್ದ. ಅವ ಇದ್ದಲ್ಲಿ ಒಂದು 4 ಮಂದಿ ಇರೋರು ಅವ್ರ ಕಂಪನಿ. ಅವ್ರ ಕಡೆಯಿಂದ ಎಲ್ಲ ಉಸುಕು ಮುಚ್ಚಿಕೊಂಡ. ಎಲ್ಲಿ ತಗ ಮುಚ್ಚಿಕೊಂಡ ಅಂತಂದ್ರೆ, ಇಡೀ ದೇಹ ಎಲ್ಲ ಉಸುಕಿನೊಳಗೆ ಹೋಗಿತ್ತು. ಈ ರುಂಡ ಮಾತ್ರ, ಮುಖ ಮಾತ್ರ ಹೊರಗೆ ಉಳಿದಿತ್ತು. ಅಷ್ಟಕ್ಕೆ ಕೂತು ಬಿಟ್ಟ. ಆದ್ರೆ ಒಂದು ಸಂಕಲ್ಪ ಮಾಡದ, ಸಮರ್ಥ ಸದ್ಗುರು, ಶ್ರೋತ್ರಿಯ ಬ್ರಹ್ಮನಿಷ್ಠ ಸಮರ್ಥ ಸದ್ಗುರು ಬಂದು ನನಗೆ ಆಶೀರ್ವಾದ ಮಾಡೋ ತನಕನೂ ನಾ ಹೇಳೋದಿಲ್ಲ, ಅನ್ನ ನೀರು ಮುಟ್ಟೋದಿಲ್ಲ ಅಂತ ಪ್ರತಿಜ್ಞೆ ಮಾಡದ. ಯಾರು? ನಾಗಲಿಂಗ. ಹಿಂಗ 1 ದಿನ ಹೋತು, 2 ದಿನ ಹೋತು, 3 ದಿನ ಹೋತು. ಅಲ್ಲೇ ಸಮೀಪಕ್ಕೆ ಇರುವಂತಹ ಯಾವ ಮಹಾಸ್ವಾಮಿಗಳು ಅಂತ ಒಬ್ಬರಿದ್ರು. ಯಾರು? ಅಂಕಲ್ಗೆ ಅಡವಿ ಮಹಾಸ್ವಾಮಿಗಳು ಅಂತಿದ್ರು. ಅವ್ರು ಯಾರ ಶಿಷ್ಯರು ಅಂತಂದ್ರೆ, ಉಪಾದಿ ಸ್ವಾಮಿಗಳ ಶಿಷ್ಯರವರು. ಆಂಧ್ರ ಪ್ರದೇಶದೊಳಗೆ ತೆಲಿಕಟ್ಟು ಅಂತದ, ಅಲ್ಲಿ ನಿರುಪಾದೀಶ್ವರರು ಅಂತದಾರ. ಆ ನಿರುಪಾದೀಶ್ವರರು ಈ ಯಾವ ಅಡವಿ ಸ್ವಾಮಿಗಳು ಇಬ್ರು ಕುಂತು ಮಾತಾಡ್ತಿದ್ರು.
ಅವಾಗ ಆ ಅಡವಿ ಸ್ವಾಮಿಗಳು ನಿರುಪಾದೇಶ್ವರರಿಗೆ ಹೇಳಿದ್ರಂತೆ, ಯಪ್ಪ ನಿರುಪಾದೇಶ, ನಿನ್ನ ಶಿಷ್ಯ ಪಾರ್ವತಿ ಅವತಾರವನ್ನ ಎತ್ತಿ ನಾಗಲಿಂಗ ಅನ್ನುವಂತ ಹೆಸರಿನಿಂದ ಏನು ಮಾಡ್ಯಾನ ಅಂತ ಕೇಳಿದ್ರೆ, ಉಸುಕಿನೊಳಗೆ ಕುಂತು ನಿನ್ನನ್ನ ಕರೆಯಾಕತ್ತಾನು, ಹೋಗು ಅವಂಗ ಆಶೀರ್ವಾದ ಮಾಡಿ ನೀನು ಕರ್ಕೊಂಡು ಬಾ ಅಂದುಗಳನ್ನೇ. ಅವಾಗ ನಿರುಪಾದಿ ಸ್ವಾಮಿಗಳಂತಾರ, ಹೌದ ಪಾರ್ವತಿ ಅವತಾರವನ್ನ ಎತ್ತಿ ನಾಗಲಿಂಗ ಎಂಬ ಹೆಸರಿನಿಂದ ನಿನ್ನ ಕಾಯಕತ್ತಾನ, ನಿನ್ನ ಕರೀಲಿಕತ್ತಾನ. ಗುರುವಿನ ಆಶೀರ್ವಾದ ಬೇಕಾಗಿದೆ. ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರಿ ಚೆಲ್ಲೈತಿ ಮುಕ್ತಿ ಅನ್ನುವ ಹಂಗ ನೀನು ತೋರಿಸಬೇಕು, ಅವಂಗ ಮುಕ್ತಿ ಸಿಗಬೇಕು, ಅವ ಜ್ಞಾನಿ ಆಗಬೇಕು. ಯಾವುದನ್ನು ಹುಡುಕಾಡ್ಕೊಂಡು ಹೊಂಟಾನ ಅದು ಅವಂಗ ಸಿಗಬೇಕಾಗಿದೆ. ಅದಕ್ಕೆ ಹೋಗು, ನೀನು ಹೋಗಿ ಅವನನ್ನ ಸಮಾಧಾನ ಮಾಡಿ ಆಶೀರ್ವಾದ ಮಾಡಿ ಕರ್ಕೊಂಡು ಬಾ ಅಂತ ತಿಳ್ಕೊಂಡು ಕಳಿಸಿಕೊಟ್ಟುಗಳನ್ನೇ. ಆಗ ನಿರುಪಾದೇಶ್ವರರು ಎಲ್ಲಿಗೆ ಬಂದ್ರು ಅಂತಂದ್ರೆ, ಯಾವ ಏನು ಈ ಉಸುಕಿನೊಳಗೆ ಕುಂತಿದ್ನಲ್ಲ ನಾಗಲಿಂಗ ಅವನ ಹತ್ರ ಬಂದ. ಅದಕ್ಕೆ ಗವಾಯಿಗಳು ಏನು ಹಾಡ್ತಾರೆ ಕೇಳ್ರಿ. ಏನಿದ್ರು ದೇವರ ಹತ್ರನ ಹೋಗ್ತೀವಿ ಅಂತಂದ್ರೆ ದೇವರು ನಿಮ್ಮನ್ನ ತನ್ನ ಹತ್ರ ಕರ್ಕೊಳ್ಳೋದಿಲ್ಲ, ತನ್ನ ಹತ್ರ ಕರ್ಕೊಳ್ಳೋದಿಲ್ಲ. ಈ ಶರಣ ಪರಂಪರೆ ಒಳಗ ಒಂದು ಪದ್ಧತಿ ಅದ, ಏನು ಅಂತಂದ್ರೆ ಶರಣ ಸತಿ ಲಿಂಗಪತಿ. ಪರಮಾತ್ಮ ತಂದೆ ಯಾರು ಅಂತಂದ್ರೆ ಗುಡಿ ಒಳಗಿರುವಂತಹ ದೇವರು, ತಾಯಿ ಯಾರು ಸದ್ಗುರು. ಅದಕ್ಕೆ ಮರಾಠಿ ಒಳಗೊಂದು ಮಾತು ಬರ್ತದೆ, ಗುರುಮಾವಲಿ ಅಂತ ಕರೀತಾರೆ. ಆ ಗುರು ಎಲ್ಲಾನು ಆಗ್ಯಾನವ, ಕೇವಲ ಒಂದೇ ಆಗಿಲ್ಲ. ಬಂದು ನೀನು ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಆ ಗುರು ಎಲ್ಲಾಗನೂ ಆಗ್ಯಾನ. ಆ ಗುರು ಏನ್ ಮಾಡ್ತಾನ ಅಂತ ಕೇಳಿದ್ರೆ, ಕಾಣದೇ ಇರುವಂತಹ ವಸ್ತುವನ್ನ ಕಾಣುವಂತಹ ದಾರಿಯನ್ನ ಹುಡುಕಿ ಕೊಡ್ತಾನೆ. ಅದಕ್ಕೆ ಅಲ್ಲಮ ಪ್ರಭುಗಳು ಬಹಳ ಚಂದ ಹೇಳ್ತಾರೆ, ಕಂಡುದ ಹಿಡಿಯಲಲ್ಲದೆ ಕಾಣುದದ ನರಿಸಿ ಹಿಡಿದು ಹೆಣ್ಣೆಂದರೆ ಸಿಕ್ಕಿತೆಂಬ ಬಳಲಿಕೆಯು ನೋಡ, ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣುದದ ಕಾಣಬಹುದು ಗುಹೇಶ್ವರ. ಪ್ರಭುಗಳು ಹೇಳ್ತಾರೆ, ಕಂಡುದ ಹಿಡಿಯಲಲ್ಲದೆ. ಕಾಣೋದು ಹಿಡಿಯಪ್ಪ ಅಂತಂದ್ರೆ ಕಾಣಲಾರದು ಹಿಡಿಯಕ್ ಹೋಗ್ತೀರಿ, ಆದ್ರೆ ಅದು ಸಿಗುತ್ತದೇನು? ಸಿಕ್ಕಿತೆಂಬ ಬಳಲಿಕೆಯು ನೋಡ. ದೇವ್ರ ಯಾರಿಗಾರ ಕಂಡಾನನ್ರಿ? ಯಾರಿಗಾರ ಕಂಡಾನ? ಈಗ ನಿಮ್ಮ ಮನಿ ಒಳಗ ಜಗಲಿ ಮ್ಯಾಗ ದೇವ್ರ ಇಟ್ಟಿರಿ, ಯಾಕಿಟ್ರಿ? ಯಾರು ಕೊಟ್ಟು ಹೋದ್ರು? ನಮ್ಮ ಅತ್ತಿ ಮಾವ ಕೊಟ್ಟು ಹೋಗ್ಯಾರ್ರಿ, ನಾವು ಇಟ್ಟೇವಿ, ಪೂಜೆ ಮಾಡಕತ್ತೀವಿ. ಮತ್ತ ನಿಮಗಂತರೂ ದೇವ್ರ ಕಂಡಿಲ್ಲ, ಅವ್ರಿಗಾರ ಕಂಡ ನಾನು? ಅವ್ರನ್ನ ಕೇಳ್ರಿ, ನಿಮಗ ದೇವ್ರ ಕಂಡವನು, ನಮಗೂ ದೇವ್ರ ಕಂಡಿಲ್ಲಪ್ಪ, ನಮ್ಮ ಅತ್ತಿ ಮಾವ ಕೊಟ್ಟು ಹೋಗ್ಯಾರ, ನಾವ್ ಇಟ್ಟು ಪೂಜೆ ಮಾಡಕತ್ತೀವಿ. ಅವ್ರ ಅತ್ತಿ ಮಾವನ ಕೇಳ್ರಿ, ಅವ್ರಿಗೆ ಕಂಡಿಲ್ಲ, ಅವ್ರ ಅತ್ತಿ ಮಾವ ಕೊಟ್ಟು ಹೋಗ್ಯಾರ, ಅವರು ಇಟ್ಟು ಪೂಜೆ ಮಾಡಕತ್ತಾರೆ. ದೇವ್ರ ಕಾಣೋದಿಲ್ಲ. ಯಾಕಂತಂದ್ರೆ ಅವನನ್ನ ಕಾಣುವಂತಹ ದಾರಿ ನಿಮಗೂ ಗೊತ್ತಿಲ್ಲ. ಆ ದಾರಿಯನ್ನ ನೀವು ಮುಟ್ಟಬೇಕಾಗಿತ್ತು ಅಂತಂದ್ರೆ, ದೇವರು ನಿಮಗೆ ಕಾಣಬೇಕಾಗಿತ್ತು ಅಂತಂದ್ರೆ, ಮೊದಲು ಕಾಣುವಂತಹ ಸಮರ್ಥ ಸದ್ಗುರುವಿನ ಪಾದವನ್ನ ಹಿಡಿ, ಕಾಣಲಾರ್ದ ನಿನಗೆ ಕಾಣಾಕ ತಾನ ಶುರುವಾಗ್ತದೆ ಅಂತ ಹೇಳ್ಕೊಂಡು ಬರ್ತಾರೆ ಅಲ್ಲಮ ಪ್ರಭುಗಳು. ಅದಕ್ಕೆ ಗುರುಗಳಿಗೆ ತಾಯಿ ಅಂತ ಕರೆದ್ರು. ಆ ತಾಯಿ ಹತ್ರ ನಾವು ಬಂದ್ರೆ ಮಾತ್ರ ನಮ್ಮೆಲ್ಲ ವಲಸುಗಳನ್ನು ಸ್ವಚ್ಛವಾಗಿ ತೊಳಿತಾಳ ತಾಯಿ. ಮನಿ ಒಳಗೆ ತಂದಿ ಕೆಲಸ ಏನು, ತಾಯಿ ಕೆಲಸ ಏನು? ತಾಯಿ ಸ್ವಚ್ಛ ಮಾಡಿ ಬಿಟ್ಟಾಗ ಮಾತ್ರ ತಂದಿ ಅನ್ನುವಂತವ ಆ ಕೂಸನ್ನು ಎತ್ಕೊಂತಾನ. ಬಡಿ ಅದಕ್ಕೆ ಬಿಡದ ಬಡಿ ಹೋಗ್ರು ನಮ್ಮ ಜನ್ಮಕ್ಕೆ ಜೋಡವು. ನಮಗ್ ಹತ್ತಿದ ಅವಕ್ಕೆ ಅವಕ್ ಹತ್ತಿದ. ತಂದೆ ಏನ್ ಮಾಡ್ತಾನ? ತಾಯಿ ಸ್ವಚ್ಛ ಮಾಡಿದಾಗ ಮಾತ್ರ ತಂದೆ ಅನ್ನುವಂತವ ನಿಮ್ಮನ್ನ ಎತ್ತುಕೊಂಡು ಮುದ್ದಾಡ್ತಾನೆ.
ಆದ್ರೆ ಅದ ತಾಯಿ ಕೂಸನ್ನ ಸ್ವಚ್ಛ ಮಾಡ್ಲಿಲ್ಲ ಅಂತಂದ್ರೆ ತಂದೆ ಎತ್ಕೋತಾನ ಹೇಳ್ರಿ ನೋಡೋಣ. ಈಗ ನೋಡ್ಬೇಕು ನೀವು, ತಂದೆ ಊಟ ಮಾಡ್ತಿರ್ತಾನೆ, ತಾಯಿ ಊಟಕ್ಕೆ ಕೊಡ್ತಿರ್ತಾಳೆ. ಅವಾಗ ಆ ಕೂಸು ಆಡ್ಕೋತ ಬರ್ತಿರ್ತದೆ. ಕೇಳ್ರಿ ಇದನ್ನ ಎಷ್ಟು ಮಜಾ ಅದ. ಯವ್ವ ಆಯಿ ಕೇಳು, ತಾಯಿ ಊಟ ಕೊಡ್ತಿರ್ತಾಳ ಗಂಡನಿಗೆ, ಗಂಡ ಊಟ ಮಾಡ್ತಿರ್ತಾನ, ಮಗ ಅಡ್ಡಾಡ್ಕೋತ ಬರ್ತದ. ಬಂದಿದ್ದೆ ಏನ್ ಮಾಡ್ತದ, ತಂದೆ ಹಿಂಗ ಊಟ ಕೂತಿರ್ತಾನ, ಅದ್ರ ಮುಂದೆ ಬಂದಿದ್ದ ಏನ್ ಮಾಡ್ತದ ಅಂತಂದ್ರೆ ಮೊದಲು ಒಂದು ಮಾಡ್ತು, ಎಲ್ಲಿ ಅವ ಊಟ ಕುಂತಾನ ಅಲ್ಲೇ ಥೋ 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 ಅನ್ನೋದ್ರಾಗ ಎರಡೂ ಮಾಡಿಬಿಡ್ತು. ಒಂದು ಮಾಡ್ತು ಎರಡೂ ಮಾಡ್ತು. ಅವಾಗ ಅವ ಅಂತಾರ ಥೋ 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 ಓಟು ಇಲ್ಲೇ ಎಲ್ಲ ಇಲ್ಲೇ ಊಟ ಕುತ್ತಲ್ಲೇ ಒಟ್ಟು ಒಯ್ ಅದನ್ನ ಆ ಕಡೆ ಒಯ್ ಅಂತ ಅಂದುಕೊಳ್ಳೇನೆ. ಪಾಪ ತಾಯಿ ಅದಕ್ಕೆ ಏನ್ ಮಾಡ್ತಾಳ, ಪಟಕ್ಕನ ಓಡಿ ಬಂದ ಕಿಶಿಂದ ಅದನ್ನ ತಗೊಂಡು ಹೋಗಿ ಸ್ವಚ್ಛಾಗಿ ತೊಳೆದ ಕಿಶಿಂದ ಇವ ಊಟ ಮಾಡಿ ಎಲ್ಲ ಎದ್ದು ಹೋದ ಮ್ಯಾಗ ಮತ್ತ ಅದನ್ನ ಒಯ್ದು ಒಂದು ಕಡೆ ಪಡಸಾಲೆಗೆ ಬಿಟ್ಟುಗಳೇನೆ ಅವಾಗ ಮೊದಲ ಮಗ ತಂದೆ ಎತ್ಕೊಂತಾನ. ನೋಡ್ಬೇಕು, ಈ ಪಟ್ಟಣದೊಳಗ ಪ್ರತಿದಿನ ಬೆಳಕು ಹರಿತು ಅಂತಂದ್ರೆ ಗಂಡನಿಗೆ ಏನು ಚಿಂತೆ ಅಂತಂದ್ರೆ ಯಾವಾಗ ಹೋಗೇನು, ಯಾವಾಗ ಆಫೀಸಿಗೆ ಮುಟ್ಟೇನು, ಯಾಕೆ ಲೇಟ್ ಆಯ್ತು ಅಂತಂದ್ರೆ ಟ್ರಾಫಿಕ್ ಆಗ್ತದೆ. 10ಕ್ಕೆ ಹೋಗ್ಬೇಕಾಗಿತ್ತು ಅಂತಂದ್ರೆ ಬೆಂಗಳೂರು ಸಿಟಿ ಒಳಗ 6ಕ್ಕೆ ಮನಿ ಬಿಡ್ಬೇಕು. ಅವ 6ಕ್ಕೆ ಏಳಬೇಕು ಅಂತಂದ್ರೆ ಹೆಂಡತಿ 4ಕ್ಕೆ ಏಳಬೇಕು. ಅಕ್ಕಿ ಎದ್ದು ನೀರು ಕಾಸ್ಕೊಂಡು ಜಳಕ ಮಾಡಿ ಗಂಡಗ ಕಾಸಿ, ಗಂಡನ ಎಬ್ಬಿಸಿ, ಗಂಡಗ ಜಳಕಕ್ಕೆ ನೀರು ಕೊಟ್ಟು, ಗಂಡ ಹೊರಗೆ ಬರೋದ್ರಾಗ ಅರಿವಿ ಕೊಟ್ಟು, ಅವ ಅರಿವಿ ಹಾಕೊಳ್ಳೋದ್ರಾಗ ಅವಂಗ ನಾಷ್ಟ ಮಾಡಿ ಕೊಟ್ಟು, ಅವ ನಾಷ್ಟ ಮಾಡೋದ್ರಾಗ ಮತ್ತ ಮಧ್ಯಾಹ್ನದ ಬುತ್ತಿ ಕಟ್ಟಬೇಕಿ. ಈ ಗಂಡಲೊಳಗ ಅವ್ರಿಗೆ ಏನು ಒಂದು ಗಂಡು ಕೂಸಿತ್ತಲ್ಲ ಅದನ್ನ ಮರೆತು ಬಿಡ್ತಿದ್ರು, ಹೊರಗೆ ಆಟ ಆಡ್ತಿತ್ತದು. ಅದು ಹೋಗಿ ಏನ್ ಮಾಡ್ತಿತ್ತು ಅಂತಂದ್ರೆ ಈ ರಾಡಿ ಒಳಗ ಆಡ್ತಿತ್ತು. ರಾಡಿ ಒಳಗ ಆಡಿ ಅದ್ರಾಗ ಬೀಳುತ್ತಿತ್ತು, ಅದ್ರಾಗ ಏಳುತ್ತಿತ್ತು, ತಲೆ ಮ್ಯಾಗ ಹಾಕೋತಿತ್ತು, ಎಲ್ಲಾ ಹೊಲಸು ಮಾಡ್ಕೋತಿತ್ತು. ಹೊಲಸು ಮಾಡ್ಕೊಂಡು ಒಂದು ತಾಸ ಆದ ಮ್ಯಾಗ ಹೊಟ್ಟೆ ಹಸಿತು. ಅವಾಗ ಒಳಗಡೆ ಬಂತು. ಅಪ್ಪ ನಾಷ್ಟ ಮಾಡಿ ಟಿಪ್ ಟಾಪ್ ಆಗಿ ಅಗ್ದಿ ರೆಡಿ ಆಗಿ ಬೆತ್ತಾಲಿ ಹಿಕ್ಕೊಂಡು ಪೌಂಡ್ಸ್ ಪೌಡರ್ ಹಚ್ಕೊಂಡು ಹಿಂಗ ಪೇಪರ್ ಹಿಡ್ಕೊಂಡು ಕೂತಿದ್ದ. ಯಾರು? ಅಪ್ಪ. ಯಾಕ ಅಪ್ಪಗ ಬುತ್ತಿ ಡಬ್ಬಿ ಬರತಕ್ಕ ಹೋಗವಲ್ಲವ ಆಫೀಸಿಗೆ. ನಾಷ್ಟ ಮಾಡ್ಯಾನ, ಜಳಕ ಮಾಡ್ಯಾನ, ಪೌಂಡ್ಸ್ ಪೌಡರ್ ಹಚ್ಕೊಂಡಾನ, ಅಗ್ದಿ ಇನ್ಸಲ್ಟ್ ಮಾಡ್ಕೊಂಡು ಚಂದ ಕುಂತ. ಯಾವಾಗ ಈ ಕೂಸು ಮೈ ತುಂಬ ಹೊಲಸು ಮಾಡ್ಕೊಂಡದ, ಒಂದು ಮಾಡಿದ, ಎರಡೂ ಮಾಡಿದ, ಅದರಾಗ ಬಿದ್ದದ, ಹೊಳ್ಳ್ಯಾಡ್ಯದ, ಎಲ್ಲಾನು ಒಟ್ಟು ಏಟು ಜಡ್ ಮಾಡಿ ಒಳಗ ಬರುವುದ್ರಾಗ ಅಪ್ಪ ಕೂತಿದ್ದ. ಅಪ್ಪನ ಹತ್ರ ಹೋಗ್ಬೇಕಂತ ತಿಳ್ಕೊಂಡು ಅಪ್ಪ ಅಂತ ಬತ್ತದು, ಡ್ಯಾಡಿ ಅಂತ ಬತ್ತದು. ಇಲ್ಲಿ ಅಪ್ಪ ಆತಾವ್, ಅಲ್ಲಿ ಡ್ಯಾಡಿನಿ ಅಂತಾವ್. ಅಪ್ಪ ಡ್ಯಾಡಿ, ಅವ್ವ ಮಮ್ಮಿ ಏನ್ರಿ? ಅಪ್ಪ ಡ್ಯಾಡಿ, ಅವ್ವ ಮಮ್ಮಿ. ಡ್ಯಾಡಿ ಅಂತ ಬತ್ತು. ಡ್ಯಾಡಿ ಹಿಂಗ ಪೇಪರ್ ತೆಳಗ ಹಿಡ್ದ. ಆದ್ರೂ ಸ್ವಲ್ಪ ಡ್ಯಾಡಿಗೆ ಸೂಕ್ಷ್ಮ ಗೊತ್ತಾಗಿತ್ತು, ವಾಸನೆ ಬೇರೆ ಬರಕತ್ತುಗಳನ್ನ ಡ್ಯಾಡಿಗೆ ಗೊತ್ತಾಗಿತ್ತು, ಎಲ್ಲಿ ಏನ ಆಗ್ಯದ ಇದು ಗದ್ಲ. ಹಿಂಗ ಪೇಪರ್ ತೆಳಗ್ ಹಿಡುದ್ರಾಗನ ಸೀದಾ ಓಡಿ ಬಂದಿದ್ದ, ಇನ್ನೇನು ಮೈ ಮ್ಯಾಗೆ ಹತ್ತದ ಅನ್ನೋದ್ರಾಗನ ಅಡ್ಡನ ಕೊಟ್ಟು ನಡಿ ಬಂದ ಡ್ಯಾಡಿ ಅಂತ ನಡಿ ಅಂದುಗಳನ್ನ ಹೊಡೆಸ್ಕೊಂಡು ಕೂಸು ರೊಯ್ಯ ತಳ್ಕೋತ ಎಲ್ಲಿಗೆ ಬತ್ರಿ? ಅಡಿಗೆ ಮನಿ ಕಡೆ ಬತ್ತು, ಅವು ಇದ್ದ ಕಡೆ ಬತ್ತು. ಯಾವಾಗ ಕೂಸಿನ ಧ್ವನಿ ಅವನಿಗೆ ಕೇಳ್ತು, ಮಾಡು ಅಡಿಗೆ ಬಿಟ್ಲು. ತಾ ಹುಟ್ಟಿರುವ ಸೀರೆ ಎಂಥದ್ದೈತಿ ಅನ್ನೋದನ್ನು ಮರೆತ್ಲು. ಓಡಿ ಹೋಗಿ ಸೀದಾ ಕೂಸಿನ ಹಿಂಗ ತಬ್ಕೊಂಡ್ಲು, ಮುದ್ದಾಡಕತ್ಲು. ಯಾಕೆ ಅಳಕತ್ತಿ? ಡ್ಯಾಡಿ ಹೊಡೆದ. ಏನಂತೂ ಡ್ಯಾಡಿ ಹೊಡೆದ. ಅದರ ಹತ್ರ ಯಾಕೆ ಹೋಗಿ ದೇಯಪ್ಪ ಇಷ್ಟೊತ್ತಿನ ಅನ್ಲಕ್ಕಿ? ನಾ ಹೇಳೋದ ಅರ್ಥಕ್ಕದ? ಅದ್ರ ಹತ್ರ ಯಾಕೆ ಹೋಗಿ ದೇಯಪ್ಪ ಇಷ್ಟೊತ್ತಕ್ಕ? ಈಗ ಅದು ಮನುಷ್ಯ ಆಗಿರುವುದಿಲ್ಲ ಅಪ್ಪ, ಅದು ಹೊರಗೆ ಹೊಂಟದ ಧಗದಕ್ಕ. ಈಗ ಅದು ಮನುಷ್ಯ ಆಗಿರುವುದಿಲ್ಲ. ಅದ್ರ ಹತ್ರ ನಾನೇ ಹೋಗುದಿಲ್ಲ, ನೀ ಯಾಕೆ ಹೋಗಿದ್ದಿ? ಇನ್ನು ಮುಂದೆ ಹೋಗುದಿಲ್ಲ ಮಮ್ಮಿ ಅಂತದ. ಅಯ್ಯ ಹೊಲಸು ಮಾಡ್ಕೊಂಡ್ಯಾ ಮೈ ತುಂಬ? ಬಾ ಮಗನ ಅಂತ ತಿಳ್ಕೊಂಡು ಬಚ್ಚಲ ಮನೆಗೆ ತಗೊಂಡು ಹೋಗಿ ಎಲ್ಲ ಅರಿವಿ ಕಳೆದು ಸ್ವಚ್ಛಾಗಿ ಸಾಬೂನು ಹಚ್ಚಿ ಮೈ ತೊಳೆದು ಮತ್ತೆ ಹೊರಗೆ ಬಂದುಗಳನ್ನೇ ಟೈವಲ್ಲಿ ಒರೆಸಿ ಮತ್ತೆ ಅರಿವಿ ಎಲ್ಲ ಉಡಿಸಿ ತಲೆ ಹಿಕ್ಕಿ ಪೌಂಡ್ಸ್ ಪೌಡರ್ ಹಚ್ಚಿ ಈಗ ಹೋಗಿ ಅಲ್ಲಿ ಕುರ್ಚಿ ಮ್ಯಾಗ ಹೊರಗೆ ಕುಂದ್ರು, ನಿನಗೆ ಒಂದು ಲೋಟ ಬೋರ್ಮಿಟ ತಂದು ಕೊಡ್ತೀನಿ ಅಂದುಗಳನ್ನೇ. ಯಾಕೆ ಹೋಗ್ಲಕ್ಕ ಮಮ್ಮಿ ಅಂತ ಹೊರಗೆ ಹೋಗುದ್ರಾಗ ಅಪ್ಪಿನ ಕೂತಿದ್ದೆ. ಯಾಕೆ? ಅಪ್ಪ ಬುತ್ತಿ ಬಂದ ಮ್ಯಾಗೆ ಹೋಗವ, ಅಪ್ಪನು
ಕೂತಿದ್ದ. ಇದು ಹೊಡೆಸ್ಕೊಂಡು ಕೂಸ ಅಪ್ಪನ ಹತ್ರ ಹೋಗ್ತದನ್ರಿ, ಇದು ಹೋಗಿ ಸುಮ್ಮ ಕುರ್ಚಿ ಮ್ಯಾಗ ಕುಂದಿರ್ಬೇಕಂತ ಹೋಗೋದ್ರಾಗ ಅಪ್ಪನ ಮೂಗಿಗೆ ಮತ್ತೆ ವಾಸನೆ ಬಿಡಿತ್ತು. ಮೊದಲಿನ ವಾಸನೆ ಅಲ್ಲ, ಇದು ಘಮ ಘಮ ಅನ್ನುವ ವಾಸನೆ, ಪೌಂಡ್ಸ್ ವಾಸನೆ ಬಿಡಿತ್ತು. ಹಿಂಗ ಪೇಪರ್ ತೆಳಗ ಮಾಡದ, ಕೂಸು ಸ್ವಚ್ಛ ಆಗಿತ್ತು, ಅರ್ಬಿ ಹಾಕೊಂಡಿತ್ತು, ತಲಿ ಹಿಕ್ಕೊಂಡಿತ್ತು, ಬಹಳ ಚಂದ ಕಾಣಕತ್ತಿತ್ತು. ಅವಾಗ ಪೇಪರ್ ಮಡಿಚಿಟ್ಟಿಸಿಂದ ಬಾ ಮಗನ, ಅಯ್ಯ ನನ್ನ ಮಗ ಮತ್ ಮೊದಲ ಇದ್ದಿಲ್ಲನ, ಅಯ್ಯ ನನ್ನ ಮಗ ಅಂತ ತಿಳ್ಕೊಂಡು ಎತ್ತುಕೊಂಡು ಮುದ್ದಾಡಕ್ಕೆ ಶುರು ಮಾಡದ. ನಾನ್ ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಮೊದಲು ಯಾಕೆ ಎತ್ತುಕೊಳ್ಳಿಲ್ಲ? ಕೂಸ ಹೊಲಸು ಮಾಡಿಕೊಂಡಿತ್ತು. ಕೂಸು ಹೊಲಸು ಮಾಡ್ಕೊಂಡಿತ್ತು ಅಂತ ತಂದೆ ಆದವ ಮಕ್ಕಳನ್ನ ಎತ್ಕೊಳ್ಳೋದಿಲ್ಲ. ತಾಯಿ ಆದಂತ ಆಕಿ ಆ ಹೊಲಸನ್ನು ಸ್ವಚ್ಛ ಮಾಡಿ ಮೈ ತೊಳೆದು ಅರಿವಿ ತೊಡಿಸಿ ಬಿಟ್ಟಾಗ ತಂದೆ ಅನ್ನುವಂತವ ಹೆಂಗ ಎತ್ಕೋತಾನ, ಹಂಗ ನೀವು ಏನಾದ್ರೂ ಬೀರಲಿಂಗಪ್ಪನ ಹತ್ರ ಹೋದ್ರಿ ಅಂತಂದ್ರೆ ಬೀರಲಿಂಗಪ್ಪ ಪಾಡ್ಡನ ಹೊಡಿತಾನೆ, ನಡಿ 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 ನಡಿ. ಯಾಕಂದ್ರೆ ಕಾಮ, ಕ್ರೋಧ, ಮೋಹ, ಲೋಭ ಅನ್ನುವಂತ ಅರಿಷಡ್ವರ್ಗಗಳನ್ನ ಅನ್ನುವಂತ ಹೇಸಿಗೆ ಅಂಟಿಸಿಕೊಂಡು ಬಂದೀನಿ. ಹೋಗು, ಮೊದಲು ನೀ ಗುರು ಅನ್ನುವಂತಹ ತಾಯಿ ಹತ್ರ ಹೋಗು, ನಿನ್ನ ಸ್ವಚ್ಛ ಮಾಡ್ತಾಳ, ಅವಾಗ ನನ್ನ ಹತ್ರ ಬಾ ಅಂತಾನ. ಮತ್ತೆ ನೀವು ಗುರುವಿನ ಹತ್ರನ ಬರ್ಬೇಕಾಗ್ತದೆ. ಸಾರ್ಥಕ ಏನಾಯಿತು ನೀ ಹುಟ್ಟಿ, ಸುಳ್ಳೇ ವಟ್ಟಗಳದಿ ಗಾಳಿಯ ಮೂಟೆ ಪಾಮರ ಜನ್ಮ ಇದು ಬಲು ಕೊಟ್ಟಿ. ಯಾಕಾಗಬಾರದು ಗುರುವಿಗೆ ಭೆಟ್ಟಿ, ಪಾಮರ ಜನ್ಮ ಇದು ಬಲು ಕೊಟ್ಟಿ. ಪಾಮರ ಜನ್ಮ ಇದು ಬಲು ಕೊಟ್ಟಿ. ಯಾಕಾಗಬಾರದು ಗುರುವಿಗೆ ಭೆಟ್ಟಿ, ಯಾಕಾಗಬಾರದು ಗುರುವಿಗೆ ಭೆಟ್ಟಿ. ಸಾರ್ಥಕ ಏನಾಯಿತು ನೀ ಹುಟ್ಟಿ, ಸುಳ್ಳೇ ಒತ್ತಗಳದಿ ಗಾಳಿಯ ಮೂಟೆ ಪಾಮರ ಜನ್ಮ ತಿರುಗಲು ಕೊಟ್ಟೆ. ರೋಜು ಇಲ್ಲದೆ ಸುಳ್ಳೇ ಕಟ್ಟಿ ಪೀಟೀನಿ, ಗೋಜಿನೊಳಗ ಬಿದ್ದಿ ಉಪರಾಟಿ.
ಬಿಟ್ಟೆ ಸ್ಥಿರವಲ್ಲದ ನೀ ಮನಿ ಕಟ್ಟಿ ತಿಳಿದು ತಿಳಿದು ನೀ ಹಂಬಲ ಬಿಟ್ಟೆ ಸ್ಥಿರವಲ್ಲದ ನೀ ಮನಿ ಕಟ್ಟಿ ತಿಳಿದು ತಿಳಿದು ನೀ ಹಂಬಲ ಬಿಟ್ಟೆ ಮುಂಗಿ ಬಿಡು ನೀ ಗುರು ನಿಷ್ಠೆ ಮುಂಗಿ ಬಿಡು ನೀ ಗುರು ನಿಷ್ಠೆ ಗುರು ಮಾತೇಶನ ಪಾದ ಮಾತೇಶನ ಪಾದ ಹಿಡಿಗಟ್ಟಿ ಇದು ಬಲು ಕೊಟ್ಟೆ ಮರ ಜನ್ಮ ಇದು ಬಲು ಕೊಟ್ಟೆ ಯಾಕಾಗಬಾರದು ಗುರುವಿಗೆ ಭೇಟಿ ಯಾಕಾಗಬಾರದು ಗುರುವಿಗೆ ಭೇಟಿ ಪಾಮರ ಜನ್ಮ ಇದು ಬಲು ಕೊಟ್ಟೆ ಪಾಮರ ಜನ್ಮವಿದು ಬಲು ಕೊಟ್ಟಿ ನೀನ್ಯಾಕಾಗಬಾರದು ಗುರುವಿನ ಭೇಟಿ. ಜೀವನದೊಳಗ ಗುರು ಭೇಟಿ ಆದ ಅಂತಂದ್ರೆ ನಮ್ಮ ಬದುಕು ಸ್ವಾರ್ಥಕ ಆಗ್ತದೆ. ಎತ್ತಾಗಿ ತೊತ್ತಾಗಿ ಹಿತ್ತಲದ ಗುಡವಾಗಿ ಮತ್ತೆ ಗುರುವಿನ ಪಾದದ ಕೆರವಾಗಿ ಇರು ಎಂದ ಸರ್ವಜ್ಞ. ಜೀವನದೊಳಗ ಗುರುವಿನ ಆಶೀರ್ವಾದದಿಂದ ದೊಡ್ಡವರಾದವರೇ ಹೊರತು ಯಾರೂ ಕೂಡ ಗುರು ಇಲ್ಲಾರದನ್ನ ಗುರಿಯನ್ನ ಮುಟ್ಟೇ ಇಲ್ಲ. ಅದಕ್ಕೆ ಜ್ಞಾನಿಗಳು ಹೇಳ್ತಾರಲ್ಲ, ಗುರು ಸಿಗುವುದು ದುರ್ಲಭ ಸಿಕ್ಕರೆ ಬಹುಲಾಭ. ಗುರು ಸಿಗುವುದು ದುರ್ಲಭ ಸಿಕ್ಕರೆ ಬಹುಲಾಭ. ಆದ್ರೆ ನಿರುಪಾದೀಶ್ವರರು ಬರಲಿ ಎಂದು ತಿಳ್ಕೊಂಡು ಹಠಯೋಗಿ ಆಗಿರುವಂತಹ ನಾಗಲಿಂಗ ನೋಡ್ರಿ, ಬಹಳ ಮಂದಿ ಸದ್ಗುರುವಿನ ಹತ್ರ ತಾವ ಹೋದ್ರೆ, ಆದ್ರೆ ಹಠಯೋಗಿ ಆಗಿರುವಂತಹ ನಾಗಲಿಂಗ ತನ್ನ ಹಠದ ತಪಸ್ಸಿನಿಂದ ತಾಯಿದ್ದಲ್ಲಿಗೆ ಸದ್ಗುರುವನ್ನ ಕರೆಸಿದ. ಗಜಮಾಗಡಿ ಎನ್ನುವಂತಹ ಗ್ರಾಮದ ಹೊರಗೆ ಹೋಗಿ ಏನು ಆ ಉಸುಕಿನೊಳಗೆ ಕುಂತಿದ್ನಲ್ಲ, ಆ ಉಸುಕಿನೊಳಗೆ ಕುಂತು 6-7 ದಿನ. ಅದು ಯಾರಿಗೆ ಗೊತ್ತಾತು? ಅಡವಿ ಮಹಾರಾಜರಿಗೆ ಗೊತ್ತಾತು. ಅವರು ನಿರುಪಾದಿ ಸ್ವಾಮಿಗಳಿಗೆ ಹೇಳಿದ್ರು, ಈ ರೀತಿ ಅದಾನ, ನಿನ್ನ ಶಿಷ್ಯನ ಮಾಡ್ಕೋ, ಬಹಳ ಸಮರ್ಥನದಾನ ಅಂತಂದುಗಳೇನೆ ನಿರುಪಾದೀಶ್ವರರು ಯಾಕಾಗಲ್ದಕ್ಕಂತ ತಿಳ್ಕೊಂಡು ಎಲ್ಲಿಗೆ ಬಂದ್ರು ಅಂತಂದ್ರೆ ಗಜಮಾಗಡಿಗೆ ಬಂದ್ರು. ಗಜಮಾಗಡಿಗೆ ಬಂದು ಊರು ಹೊರಗೆ ನೋಡ್ತಾರೆ, ನಾಗಲಿಂಗ ಎಲ್ಲಿ ಕುಂತಾನ? ಉಸುಕಿನ್ಯಾಗ ಕುಂತಾನ. ಆಗ ನಾಗಲಿಂಗನ ಹತ್ರ ಬಂದ್ರು ನಿರುಪಾದೀಶ್ವರರು. ತಲೆಕಟ್ಟು ನಿರುಪಾದೀಶ್ವರರು ನಾಗಲಿಂಗನ ಹತ್ರ ಬಂದು, ಹೇ ನಾಗಲಿಂಗ, ಏನಿದು ನಿನ್ನ ಹುಚ್ಚಾಟ? ನನ್ನ ಆಶೀರ್ವಾದ ಬೇಕಾಗಿತ್ತು ಅಂತಂದ್ರೆ ನೀನ ಬರಬೇಕಿಲ್ಲ ಅಂತಂದುಗಳೇನೆ. ಅವಾಗ ನಾಗಲಿಂಗ ಹೇಳ್ತಾನ, ನಾ ಬರೋಕ್ಕಿಂತಲೂ ನೀ ಬಂದು ನನ್ನನ್ನ ಕರ್ಕೊಂಡು ಹೋಗಬೇಕಾಗ್ಯದ. ಎಲ್ಲಾ ಶರಣರಂಗ ನಾ ಅಲ್ಲ, ನನ್ನ ಇರುವಿಕೆನೇ ಬೇರೆ ಅದ. ಈಗ ನನ್ನನ್ನು ಉದ್ಧಾರ ಮಾಡುವಂತಂದುಗಳೇನೆ. ಆಗ ನಿರುಪಾದೀಶ್ವರರು ತಮ್ಮ ಶಿಷ್ಯರಿಂದ ಏನು ಉಸುಕಿನ್ಯಾಗ ಕುಂತಿದ್ನಲ್ಲ ಅದನ್ನೆಲ್ಲ ಉಸುಕು ತಗಿಸಿ ಕೈ ಹಿಡಿದು ಎತ್ತಿದ್ರು. ಕೈ ಹಿಡಿದು ಎತ್ತಿ, ಈಗ ಬಾ ನನ್ನ ಮಠಕ್ಕೆ ಹೋಗೋಣ ಅಂತ ತಿಳ್ಕೊಂಡು ತಮ್ಮ ಜೊತೆಗೆ ನಾಗಲಿಂಗನನ್ನ ಎಲ್ಲಿಗೆ ಕರ್ಕೊಂಡು ಹೋದ್ರು? ಆಂಧ್ರ ಪ್ರದೇಶದೊಳಗದ ತಲೆಕಟ್ಟು ಅನ್ನುವಂತಹ ಗ್ರಾಮ. ಯಾವ ಗ್ರಾಮ? ತಲೆಕಟ್ಟು. ಆ ತಲೆಕಟ್ಟು ಮಠಕ್ಕೆ ಕರ್ಕೊಂಡು ಹೋಗಿ ನಾಗಲಿಂಗನನ್ನ ಇಟ್ಟುಕೊಂಡ್ರು. ನಾಗಲಿಂಗನಿಗೆ ಇಟ್ಟುಕೊಂಡಾಗ ನಾಗಲಿಂಗ ನಿರುಪಾದೀಶ್ವರರ ಸೇವೆಯನ್ನ ಮಾಡ್ಲಿಕ್ಕತ್ತ. ಎಷ್ಟು ಚಂದ ಸೇವಾ ಮಾಡದ ಅಂತಂದ್ರೆ, ಡಾಂಬಿಕವಾಗಿ ಸೇವಾ ಮಾಡೋರು ಬೇರೆ, ನಿಷ್ಠೆಯಿಂದ ಸೇವಾ ಮಾಡೋರು ಬೇರೆ.
ಆದ್ರೆ ನಾಗಲಿಂಗ ನಿರುಪಾದೀಶ್ವರರು ಹೇಳಿದ ಮಾತನ್ನು ಕೇಳ್ದ. ಅವರು ಉಗುಳಿದ್ರೆ ಅದನ್ನ ದಾಡ್ತಿದ್ದಿಲ್ಲ, ಅಷ್ಟು ಗುರುವಿನ ಮ್ಯಾಗ ಭಕ್ತಿ. ಆ ನಿರುಪಾದಿ ಸ್ವಾಮಿಗಳು ಏನ್ ಹೇಳ್ತಾರೆ ಅದನ್ನೆಲ್ಲ ಕೇಳಾವ. ಅವರು ಮಠದೊಳಗೆ ಇರದೇ ಇದ್ದಾಗಲೂ ಸಹಿತ ಮಠಕ್ಕೆ ಬಂದವರಿಗೆ ಪ್ರಸಾದ ನೀಡಾವ, ಕಟಿಗಿ ಹೊಡ್ಯಾವ, ಕಸ ಹೊಡ್ಯಾವ, ಪತ್ರಿ ತಂದು ಹಾಕಾವ, ಗುರುಗಳ ಪಾದ ಒತ್ತಾವ. ಕೆಲವು ಮಂದಿ ಏನ್ ಮಾಡ್ತಾರೆ ಗೊತ್ತಂದ್ರಿ, ಗುರುಗಳು ಇದ್ದಾಗ ಗುರುಗಳ ಕಣ್ಣಿಗೆ ಕಾಣೋ ಹಂಗ ಸೇವಾ ಮಾಡೋದು, ಗುರುಗಳು ಇಲ್ಲಾರದಾಗ ಒಂದು ಕಡ್ಡಿ ಹಿಂಗೆ ಎತ್ತಿಡುದಿಲ್ಲ. ಇದು ಸೇವಾ ಅಲ್ಲಿದು. ಗುರು ಇದ್ರೂ ಸೇವಾ ಮಾಡಬೇಕು, ಗುರು ಇಲ್ಲದೆ ಇದ್ರೂ ಸೇವಾ ಮಾಡಬೇಕು. ಸೇವಾದೊಳಗೆ ಎಷ್ಟು ಪ್ರಕಾರ ಅದಾವು ಅಂತಂದ್ರೆ 3 ಪ್ರಕಾರದ ಸೇವಾ ಅದಾವು. ಆಪ್ತ, ಅಂಗ, ಸದ್ಭಾವ ಅಂತ ಕರ್ಕೊಂಡು ಬರ್ತಾರೆ. ಯಾವ್ಯಾವು? ಆಪ್ತ, ಅಂಗ, ಸದ್ಭಾವ. ಆಪ್ತ ಅಂತಂದ್ರೆ ಗುರುವಿನ ಜೊತೆಗೆ ಬಹಳಷ್ಟು ಆಪ್ತನಾಗಿರೋದು, ಗುರುವಿನ ಜೊತೆಗೆ ಬಹಳಷ್ಟು ಆಪ್ತನಾಗಿರುವುದು. ಆಮ್ಯಾಗ ಮಂದು ಎರಡನೇದು ಅಂಗ, ಅಂದ್ರೆ ಗುರುವಿನ ಶರೀರವನ್ನ ಮುಟ್ಟಿ ಗುರುಗಳ ಪಾದವನ್ನ ಒತ್ತಿ ಸೇವಾ ಮಾಡುವುದು. ಆಪ್ತ, ಅಂಗ, ಸದ್ಭಾವ ಸೇವಾ. ಮೂರನೇದು ಯಾವುದು ಅಂತಂದ್ರೆ ಗುರುಗಳ ಹಾಕಿಕೊಟ್ಟ ದಾರಿ ಒಳಗೆ ಇರೋದು, ಗುರುಗಳ ಹೆಸರನ್ನ ತರೋದು, ಇದು ಸದ್ಭಾವ. ಆಪ್ತ, ಅಂಗ, ಸದ್ಭಾವ. ಈ 3 ಸೇವಾ ಯಾರು ಮಾಡಿದ್ರು ಅಂತಂದ್ರೆ ನಾಗಲಿಂಗ ಮಾಡದ. ನಾಗಲಿಂಗ ಮಾಡಿದಗಳನ್ನೇ ಬಹಳಷ್ಟು ಪ್ರಸನ್ನರಾದ್ರು. ಯಾರು? ನಿರುಪಾದಿ ಸ್ವಾಮಿಗಳು ಬಹಳ ಪ್ರಸನ್ನರಾದ್ರು. ಪ್ರಸನ್ನರಾದ ಮೇಲೆ ಆನಂದದಿಂದ ಒಂದು 2-3 ವರ್ಷ ಅಲ್ಲೇ ಉಳಿದ. ಯಾರು? ನಾಗಲಿಂಗ ಅಲ್ಲೇ ಉಳಿದ. ಅಲ್ಲೇ ಉಳಿದುಗಳನ್ನೇ ಒಮ್ಮೆ ಏನಾಯ್ತೋ ಏನೋ ಗೊತ್ತಿಲ್ಲ, ತಲೆಯಾಗಿ ಏನು ಬಂತೋ ಏನೋ ಗೊತ್ತಿಲ್ಲ. ಆ ನಿರುಪಾದಿ ಸ್ವಾಮಿಗಳ ಮಠಕ್ಕೆ ಏನು ಬಂದಿದ್ರಲ್ಲ ಭಕ್ತರು, ಅವರನ್ನ ಸಿಕ್ಕಾಪಟ್ಟಿ ಹೊಡೆದು ಬಿಟ್ಟ. ಯಾರು? ನಾಗಲಿಂಗ. ಅವರು ಇವನ ಕಡೆ ಹೊಡೆಸಿಕೊಂಡು ಓಡಿ ಹೋದ್ರು ಸಹಿತ ಅವರನ್ನು ಹೋಗಿ ಹೊಡೆದ, ಅಲ್ಲಿ ಬಡ್ದ. ಹೆಂಗ ಬಡದ ಅಂತಂದ್ರ ಈ ಕುಸುಬಿ ಬಡಿತಾರ ಗೊತ್ತನು, ಹಂಗ ಓಸ್ತು ರಾಮ್ 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 ಬಡತಾ ಬಡದ್ರು. ಯಾಕರ ಬಂದೆವು ಯಪ್ಪ, ಯಾರು ಇವನ ಕೈಯಾಗ ಯಾಕರ ಸಿಕ್ಕಿವಿ ಏನು ಅಂದೇ ಇಲ್ಲವು. ಹಕ್ಕಿ ಬಡ್ತಾ ಬಡದ ಕಿಶಿಂದ ಕಳಿಸಿಬಿಟ್ಟ. ಅವು ಹಣ್ಣಗಾಯ ನೀರುಗಾಯ ಆಗ ಅವ್ರ ನಮಗೆ ಹೊಡೆಸ್ಕೊಂಡು ಕಿಶಿಂದ ಹೋಗಿಬಿಟ್ಟು. ಹೋಗಿ ಒಂದು 3 ದಿನ ಆದ ಮ್ಯಾಗ ಮಠಕ್ಕೆ ಅಂಜಕೋತ ಬಂದ್ರು. ಅಂಜಕೋತ ಬಂದು ನಾಗಲಿಂಗ ಇರ್ಲಾರದಾಗ ನಿರುಪಾದಿ ಸ್ವಾಮಿಗಳಿಗೆ ಹೇಳಿದ್ರು, ಯಪ್ಪ ಎಂತ ಶಿಶುಮಗನ ಸಾಕಿವೋ ಮಾರಾಯ, ಸುಮ್ಮನೆ ನಾವು ಏನೋ ಅಂದಿಲ್ಲ ಬಿಟ್ಟಿಲ್ಲ. ಹೆಂಗ ಹೊಡೆದ ಅಂತಂದ್ರೆ ಮೈ ಹಣ್ಣಾಗಂಗ ಹೊಡೆದು ಬಿಟ್ಟಾನ. ಈಗ ಇಲ್ಲಿ ಹೊಡೆದಾನ, ಇಲ್ಲಿ ಹೊಡೆದಾನ, ಇಲ್ಲಿ ಹೊಡೆದಾನ, ಇಲ್ಲಿ ಹೊಡೆದಾನ ಅಂತಂದುಗಳನ್ನೇ ಹಂಗ್ಯಾಕ ಮಾಡಿದ ನಾಗಲಿಂಗ. 2 ವರ್ಷ ಆದ್ರೂ ಸಹಿತ ಯಾರಿಗೂ ಏನೂ ಮಾಡದವಲ್ಲ. ಈಗ ನಾಗಲಿಂಗ ನನ್ನ ಕರೆದು ಕೇಳ್ತೀವಿ ತಡಿ ಅಂತ ತಿಳ್ಕೊಂಡು ನಾಗಲಿಂಗ ನನ್ನ ಕರೆದು ಕೇಳಿದರಂತ. ಯಾಕೋ ನಾಗಲಿಂಗ ಯಾಕೆ ಹಿಂಗ ಹೊಡೆದಿ ಅಂತಂದುಗಳನ್ನೇ ಆಗ ನಾಗಲಿಂಗ ಅಂತನಂತ, ಇವರು ಡಾಂಬಿಕವಾಗಿ ಬಂದಾರ, ಶ್ರೇಷ್ಠ ಭಕ್ತಿಯಿಂದ ನಿನ್ನ ಹತ್ರ ಬಂದಿಲ್ಲ. ನಡೆಯೊಂದು ಪರಿ ನುಡಿಯೊಂದು ಪರಿ, ನಡೆ ಒಂದು ಪರಿ ನುಡಿಯೊಂದು ಪರಿ, ಎನ್ನೊಳಗೆ ಶುದ್ಧವಿಲ್ಲವಯ್ಯ ನುಡಿಗೆ ತಕ್ಕ ನಡೆಯಿದ್ದಡೆ, ಕೂಡಲ ಸಂಗಮ ದೇವ ಒಳಗಿರ್ಪನಯ್ಯ ಒಳಗಿರ್ಪನಯ್ಯ. ಬರೀ ಕೂಡಲ ಸಂಗಮ ದೇವ ಒಳಗಿರ್ಪನಯ್ಯ. ಬಹಳ ಮಂದಿ ನಡೆ ನುಡಿ ಏನಾಗಿರ್ತಾವು ಅಂತ ಕೇಳಿದ್ರು ಒಂದಿರೋದಿಲ್ಲ. ಸುಮ್ಮನೆ ನುಡಿದೊಂದು ನಡೆಯೋದೊಂದು. ಅದು ನಾಗಲಿಂಗನಿಗೆ ತಿಳಿತು. ಆದರೆ ಮಠಕ್ಕೆ ಬಂದಾಗ ಗುರುಗಳನ್ನು ಹೊಗಳೋದು, ಮಟ್ಟದ ಹೊರಗೆ ಬಂದುಗಳನ್ನೇ ಗುರುಗಳನ್ನ ಬೈಯೋದು, ಈ ರೀತಿ ಇರುವಂತಹ ಭಕ್ತರನ್ನ ಎಂದೂ ಕೂಡ ಒಪ್ಪುತ್ತಿರ್ಲಿಲ್ಲ. ಯಾರು? ನಾಗಲಿಂಗ ಒಪ್ಪುತ್ತಿರ್ಲಿಲ್ಲ. ಅದಕ್ಕೆ ಸಿಟ್ಟು ಬಂದು ಹಿಂಗು ಹೊಡೆತಾ ಹೊಡೆದು ಬಿಟ್ಟ. ಹಿಂಗು ಹೊಡೆತಾ ಹೊಡೆದು ಬಿಟ್ಟ. ಹತ್ತಿ ಹಣ್ಣಿದ್ದಂಗಿರಬಾರ್ದು ಅಂತಾನು ನಾಗಲಿಂಗ. ಎನ್ನ ಚಿತ್ತವು ಹತ್ತಿ ಹಣ್ಣ ನೋಡ, ವಿಚಾರಿಸಿದೊಡೆ ಹೂರಳಿಲ್ಲವಯ್ಯ. ಪ್ರಪಂಚದ ಡೊಂಬಿನಲ್ಲಿ ಎನ್ನ ನಂದುರುಹವ ಮಾಡಿ, ನೀವಿರಸಿದ್ದೀರಿ ಕೂಡಲ ಸಂಗಮ ದೇವ. ಎನ್ನ ಚಿತ್ತವು ಹತ್ತಿ ಹಣ್ಣ ನೋಡ. ಹತ್ತಿ ಹಣ್ಣು ನೋಡಾಕ ಚಂದ ಇರ್ತದೆ, ಆದ್ರೆ ಅದನ್ನು ಒಡೆದ್ರೆ ಸಾಕು ಅದ್ರೊಳಗೆಲ್ಲ ಹುಳನೇ ಇರ್ತದೆ. ಅದಕ್ಕೆ ಭಕ್ತರ ಮನಸ್ಸು ಹತ್ತಿ ಹಣ್ಣಾದಂಗ ಆಗಬಾರದು.
ಅದಕ್ಕೆ ಅವ್ರ ಮನಸ್ಸು ಸುದ್ದಿದ್ದಿಲ್ಲ ಗುರುಗಳೇ, ಅದಕ್ಕೆ ನಾ ಹೊಡೆದೆ ಅಂತಂದುಗಳೇನೆ. ಅವಾಗ ನಾಗಲಿಂಗ ಅಂತಾನಂತ, ಮತ್ತೆ ನಿಮಗೆ ಭಕ್ತರು ಬೇಕು ಏನ ನಾ ಬೇಕು ಅಂದ. ನೋಡ್ರಿ ಎಂತಹ ಸಿಟ್ಟಿದ ಮನುಷ್ಯ. ಹೌದ್ರಿ ಗುರುಗಳು, ಅವ್ರು ಬಂದು ಹೇಳಿದುಗಳೇ ನನ್ನ ಕರೆದು ಕೇಳಕತ್ತಿರಲ್ಲ, ಏನ ನಾ ಬೇಕೋ ಏನ ನಿಮಗೆ ಅವರು ಬೇಕು ಅಂತಂದಾಗ ಬಹಳ ಸಾತ್ವಿಕ ಸ್ವಭಾವದವರು ನಿರುಪಾದೀಶ್ವರರು, ಬಹಳ ಮಾತಾಡೋರಲ್ಲ. ಅವಾಗ ನಾಗಲಿಂಗನಿಗೆ ಅಂತಾರ, ನನಗ ಭಕ್ತರೂ ಬೇಕು, ನನಗೆ ನೀನೂ ಬೇಕು. ಯಾಕಂತಂದ್ರೆ ಇವತ್ತಿನ ಸಮಾಜದೊಳಗ ಭಕ್ತರಿಲ್ಲಾರದ ಗುರುಗಳಿಲ್ಲ, ಗುರು ಇಲ್ಲಾರದ ಭಕ್ತರಿಲ್ಲ. ಗುರುಗಳಿಗೆ ಭಕ್ತರು ಬೇಕು, ಭಕ್ತರಿಗೆ ಗುರುಗಳು ಬೇಕು. ನಾ ಬಹಳ ಕಡೆ ಹೇಳ್ತಿರ್ತೀನಿ, ಭಕ್ತರಿಲ್ಲಾರದ ಮಠ ಬದುಕಕ್ಕಾಗತ್ತವನ? ಆಗುದಿಲ್ಲ. ಇನ್ನು ಗುರುಗಳಿಲ್ಲಾರದ ನೀವು ಸುದ್ದಕ್ಕಿರೇನು? ಆಗುದಿಲ್ಲ. ಅದಕ್ಕೆ ನಾ ಬಹಳ ಕಡೆ ಹೇಳ್ತಿರ್ತೀನಿ, ಗುರು ಶಿಷ್ಯರ ಸಂಬಂಧ ಹೆಂಗಿರ್ತದ ಅಂತಂದ್ರೆ ಈ ನೀರು ಮತ್ತು ಮೀನಿನ ಸಂಬಂಧ ಇದ್ದಂಗ. ಯಾವ್ಯಾವುದು ಯಾವ್ಯಾವುದು? ನೀರು ಮೀನಿನ ಸಂಬಂಧ ಇದ್ದಂಗ. ಮೀನು ಬದುಕಬೇಕಾದ್ರೆ ಏನಿರಬೇಕು? ಏನಿರಬೇಕು? ನೀರಿರಬೇಕು. ಮೀನ ಜೀವಂತವಾಗಿ ಬದುಕಬೇಕಾಗಿತ್ತು ಅಂತಂದ್ರೆ ನೀರಿರಬೇಕು. ನೀರು ಸ್ವಚ್ಛ ಆಗಬೇಕಾದ್ರೆ ಮೀನಿರಬೇಕು. ನೀರಿದ್ರ ಮೀನು ಬದುಕ್ತದೆ, ಹೌದಿಲ್ಲ? ನೀರಿದ್ರ ಮೀನು ಬದುಕ್ತದೆ, ಮೀನಿದ್ರ ನೀರು ಸ್ವಚ್ಛ ಆಗ್ತದೆ. ಹಂಗ ಗುರು ಇದ್ರ ಸಮಾಜ ಸ್ವಚ್ಛ ಆಗ್ತದೆ, ಭಕ್ತರಿದ್ರ ಮಠ ಉದ್ಧಾರ ಆಗ್ತಾವ. ಹಂಗ ಇವತ್ತು ಗುರು ಶಿಷ್ಯರ ಸಂಬಂಧ ಅಂತಂದ್ರೆ ತಾಯಿ ಮಕ್ಕಳ ಸಂಬಂಧ. ಅದಕ್ಕೆ ನನಗೆ ಇಬ್ರು ಬೇಕು ಅಂತಂದುಗಳೇನೆ ಆಗ್ಲಿ ಅಂತ ಅಂದ ನಾಗಲಿಂಗ. ಅಂದುಗಳೇನೆ ಆಗ ನಾಗಲಿಂಗನಿಗಂತಾರ, ನಾಗಲಿಂಗ ಇನ್ನು ಸಾಕು, ಇನ್ನು ನೀನು ಇನ್ನು ಸಂಚಾರ ಮೂರ್ತಿ ಹಾಕು, ಈಗ ಆಶೀರ್ವಾದ ಮಾಡ್ತೀನಿ ಬಾ ಅಂತ ತಿಳ್ಕೊಂಡು ಕರೆದ್ರಂತ. ಕರೆದು ಆತ ನನ್ನ ಕುಂದುರಿಸಿ ತಮ್ಮ ವರದ ಹಸ್ತವನ್ನ ನಾಗಲಿಂಗನ ತಲೆ ಮ್ಯಾಗಿಡ್ತಾರೆ. ನಾಗಲಿಂಗನ ತಲೆ ಮ್ಯಾಗಿಟ್ಟು ಮಹಾಮಂತ್ರವನ್ನ ಬೋಧಿಸ್ತಾರೆ. ತನ್ನೊಳಗಿರುವಂತಹ ಮಹಾಶಕ್ತಿಯನ್ನೆಲ್ಲ ಯಾರಿಗೆ ಧಾರೆ ಎರೆದ್ರು? ನಾಗಲಿಂಗನಿಗೆ ಧಾರೆ ಎರಿತಾರೆ. ಇಗೋ ನಾಗಲಿಂಗ, ನನ್ನೊಳಗಿನ ತಪಸ್ಸಿನ ಶಕ್ತಿಯನ್ನೆಲ್ಲ ನಿನಗೆ ನಾ ಧಾರೆ ಎರೆದೀನಿ. ಆದ್ರೆ ಅದನ್ನು ಎಂದೂ ಕೂಡ ಕೆಟ್ಟದ್ದಕ್ಕೂ ಉಪಯೋಗ ಮಾಡಕ್ ಹೋಗಬೇಡ, ಅದನ್ನು ಒಳ್ಳೆಯದರ ಸಲುವಾಗಿನೇ ಅದನ್ನ ಉಳಿಸು ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಹೋಗುವಾಗ ಏನ್ ಮಾಡಿದ್ರು ಅಂತಂದ್ರೆ 2 ಬಕ್ರಿ ತರಿಸಿ ಅದರಾಗ ಒಂದಿಷ್ಟು ಪಲ್ಯ ಇಟ್ಟು, ಈಗ ತಗೋ ಈ ಆಶೀರ್ವಾದ ಅಂತ ತಿಳ್ಕೊಂಡು ನಾಗಲಿಂಗನ ಜೋಳಗಿ ಒಳಗ 2 ರೊಟ್ಟಿ ಇಟ್ಟು ಆಶೀರ್ವಾದ ಮಾಡ್ತಾರ. ಆ ಆಶೀರ್ವಾದವನ್ನ ಪಡ್ಕೊಂಡು ಸೀದಾ ಎಲ್ಲಿಗೆ ಬಂದ ಅಂತಂದ್ರೆ ಹುಬ್ಬಳ್ಳಿಗೆ ಬಂದ. ಹುಬ್ಬಳ್ಳಿಗೆ ಬಂದ. ಯಾರ ಹತ್ರ ಬಂದ ಅಂತಂದ್ರೆ ನಾ ಹೇಳಿದ್ನಲ್ಲ, ಹುಬ್ಬಳ್ಳಿ ಒಳಗೆ ಯಾರದಾರ ಅಂತ ಕೇಳಿದ್ರೆ ಸಮರ್ಥ ಸಿದ್ಧಾರೂಢರದಾರ. ಸಿದ್ಧಾರೂಢರದಾರ, ಹೌದಿಲ್ಲ? ನಾ ಮೊನ್ನೆ ದಿನ ಹೇಳಿದ್ನಲ್ಲ, ನೋಡಿ ಹೆಂಗ್ ಗಂಟೆಡುತ್ತ ನೀವು. ಹಂಗ ಅಂಜಿಕೆನೇ ಇಲ್ಲ. ಅಗ್ದಿ ವಾಕಿಂಗ್ ಮಾಡಿದಾರ ಮಾಡಕತ್ತಾನ. ಕುಂದರಿಯಪ್ಪ ಅಲ್ಲೇ, ನಮ್ಮ ಜನಮುಖ ಜೋಡವ್. ಈ ನವಲಗುಂದನ ಸಮಕಾಲೀನರು ಯಾರು ಅಂತಂದ್ರ ಶಿಶುನಾಳ ಶರೀಫ, ಗರಗದ ಮಡಿವಾಳಪ್ಪ, ನವಲಗುಂದ ನಾಗಲಿಂಗ, ಇನ್ನೊಬ್ರು ಹುಬ್ಬಳ್ಳಿಯ ಸಿದ್ಧಾರೂಢರು. ಹುಬ್ಬಳ್ಳಿಯ ಸಿದ್ಧಾರೂಢರು ಇವ್ರು 4 ಮಂದಿ. ಇವ್ರು ಹುಬ್ಬಳ್ಳಿಗೆ ಬಂದ. ಯಾರನ್ನ ನೋಡಕ್ ಬಂದ? ಸಿದ್ಧಾರೂಢರನ್ನ ನೋಡಕ್ ಬಂದ. ಆದ್ರೆ ಸಿದ್ಧಾರೂಢರು ಸಹಿತ ಊರಾಗಿರ್ಲಿಲ್ಲ, ಭಿಕ್ಷಾಕ್ ಹೋಗಿದ್ರು. ಮತ್ತೆಲ್ಲಿಗೆ ಬಂದ ಅಂತ ಕೇಳಿದ್ರೆ ಗದಗದೊಳಗೆ ಏನು ಕಾಳಪ್ಪ ನಾಲ್ವಂದ್ ಅನ್ನುವಂಥವ್ರು ಏನಿದ್ರಲ್ಲ, ಮಹಾಜ್ಞಾನಿ, ವೇದಾಂತದ ಅನೇಕ ವಿಚಾರಗಳನ್ನ ಓದಿಕೊಂಡಂತವ, ಅವನ ಹತ್ರ ಬಂದ್ರು. ಆ ಕಾಳಪ್ಪನ ಮನೆಯೊಳಗೆ ಬಂದು ಬಹಳ ದಿನಗಳ ಕಾಲ ಉಳಿದ್ರು. ಯಾಕೆ ಅಂತ ಕೇಳಿದ್ರೆ ಯಾರ ಸ್ವಭಾವ ಹೊಂದಾಣಿಕೆ ಆಗ್ತದ ಅವ್ರ ಗೆಳತನ ಅಲ್ಲಿ ಕೂಡ್ತದೆ. ಆ ಕಾಳಪ್ಪಂದು ಈ ನವಲಗುಂದ ನಾಗಲಿಂಗನ ಸ್ವಭಾವ ಹೊಂದಾಣಿಕೆಯಾಗಿ ಇಬ್ಬರದು ಗೆಳತನ ಆತು. ಅವ ತನ್ನ ಕೆಲಸ ಮಾಡ್ತಿದ್ದ. ಅವ ತನ್ನ ಕೆಲಸ ಮಾಡ್ತಾ 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 ಇರಬೇಕಾದ್ರೆ ಏನ್ ಮಾಡ್ತಿದ್ದ ಅಂತಂದ್ರೆ ಈತ ಅವನ ಕಡೆದಿಂದ ವೇದಾಂತವನ್ನ ಕೇಳಾವ, ಅನೇಕ ಗ್ರಂಥಗಳನ್ನು ಓದಾವ. ಅನುಭವಾಮೃತ ಅನ್ನುವಂತಹ ಗ್ರಂಥ, ಚಿದಾನಂದ ಅವಧೂತರು ಬರೆದಿರುವಂತಹ ಜ್ಞಾನ ಸಿಂಧು ಅನ್ನುವಂತಹ ಮಹಾಗ್ರಂಥ, ಅನೇಕ ಗ್ರಂಥಗಳನ್ನು ಓದಾಕತ್ತ. ತನಗೇನಾದ್ರೂ ಪ್ರಶ್ನೆ ಕೇಳಬೇಕು ಅನ್ನಿಸ್ತು ಅಂತಂದ್ರೆ ಕಾಳಪ್ಪನಿಗೆ ಕೇಳ್ತಿದ್ದ.
ನಾಲ್ವೊಂದು ಕಾಳಪ್ಪನಿಗೆ ಕೇಳ್ತಿದ್ದ. ಕಾಳಪ್ಪ ಹೇಳ್ತಿದ್ದ, ಹಿಂಗ 3-4 ವರ್ಷಗಳ ಕಾಲ ಅಲ್ಲೇ ಇದ್ದು ಅವರ ಸಂಬಂಧ ಬಹಳ ಬೆಳೆದು ಬಿಡ್ತು. ಆದ್ರೆ ಕಾಳಪ್ಪನ ಮನೆಯೊಳಗಿದ್ದಾಗ ಕಾಳಪ್ಪ ಹಾಕಿದ ಊಟ ಮಾಡಿ ಹಂಗ ಇರಬಾರ್ದು ಅಂತ ತಿಳ್ಕೊಂಡು ಆತನ ಋಣ ಮುಟ್ಟಿಸಬೇಕು ಅಂತ ತಿಳ್ಕೊಂಡು ಆತ ಬಡಿಗೆತನ ಮಾಡದ ಅಂತಂದ್ರೆ ಅದೇನು ಚಕ್ಕಿ ಹೊಟ್ಟ ಬಿದ್ದಿರ್ತದ ಅದನ್ನ ಕಸಬಾರಿಗೆ ತಗೊಂಡು ಸ್ವಚ್ಛ ಮಾಡವ ಯಾರು? ನಾಗಲಿಂಗ. ನಾಲ್ವಂದ ಯಾವ ಆ ಕಾಳಪ್ಪನ ಮನಿ ಒಳಗ ನೀರು ಇಲ್ಲ ಅಂತಂದ್ರೆ ನೀರು ತಗೊಂಡು ಬರವ. ಒಳಗೊಮ್ಮೊಮ್ಮೆ ದನ ಕಾಯೋರು ಬರ್ಲಿಲ್ಲ ಅಂತಂದ್ರೆ ದನಗಳು ಹೊಡ್ಕೊಂಡು ಹೋಗವ, ಅವುಗಳಿಗೆ ಮೇವು ಹಾಕವ. ಯಾಕಂತಂದ್ರ 3 ಹೊತ್ತು ಕಾಳಪ್ಪ ನನಗೆ ಊಟ ಹಾಕ್ತಾನ ಅಂತಂದ್ರ ಅವನ ಹಂಗಿನ ಕೂಳದಾಗ ನಾ ಬದುಕಬಾರದು ಅಂತ ತಿಳ್ಕೊಂಡು ಶಿವ ಮಾಡಕ್ ಶುರು ಮಾಡ್ದ ಯಾರು? ನಾಗಲಿಂಗ. 1-2-3 ವರ್ಷ ಹೋಯ್ತು. ಅಲ್ಲಿ ಒಂದು ಪವಾಡ ನಡೀತದ. ಏನು ಅಂತಂದ್ರೆ ಆ ಕಾಳಪ್ಪನ ಮನಿ ಒಳಗ ಒಂದಿಷ್ಟು ಹಿತ್ತಲದಾಗ ಒಂದು 15-20 ಕುಳು ಇಟ್ಟಿದ್ರು. ಅಲ್ಲಿ ಹಿಂದ್ ಒಂದು ರುಬ್ಬುಗುಂಡಿತ್ತು. ರುಬ್ಬುಗುಂಡ ಅಂದ್ರೆ ಗೊತ್ತಾಗತ್ತಲ್ಲ, ಗುಂಡಂದು ಒಂದು ಕಲ್ಲಿತ್ತು. ಏನ್ ನೋಡಕತ್ತೀರಿ? ರುಬ್ಬುಗುಂಡಿತ್ತು. ಆ ರುಬ್ಬುಗುಂಡಿ ಏನ್ ಮಾಡ್ದ ಅಂತಂದ್ರ ಇವ ಹೋಗಿ ಏನು ನಾಗಲಿಂಗ ಅಜ್ಜ ಆ ಕುಳ್ಳು ಪೂಜೆ ಮಾಡೋದು ಗುಂಡು ಪೂಜೆ ಮಾಡೋದು ಮಾಡಾಕತ್ತ. ಇದೊಂದು ವಿಚಿತ್ರ ಅನ್ಸಕತ್ತವಂಗ. ಯಾರಿಗೆ? ಕಾಳಪ್ಪನಿಗೆ. ನಾಲ್ವೊಂದು ಕಾಳಪ್ಪನಿಗೆ ಬಹಳ ವಿಚಿತ್ರ ಆಗಕತ್ತು. ಆ ನಾಲ್ವೊಂದು ಕಾಳಪ್ಪನ ಮಗ ಒಬ್ಬನೇ ಒಬ್ಬಿದ್ದ. ಈ ರೀತಿ ವಿಚಿತ್ರವಾಗಿ ಆಡೋದು ಬಹಳ ಸಂಶಯ ಬತ್ತು. ಅಲ್ಲ, ದೇವರ ಕೋಣಿ ಒಳಗ ಕಾಳಿಕಾದೇವಿ ಅದ, ಹೌದಿಲ್ಲ? ವಿಶ್ವಕರ್ಮ ಸಮಾಜದ ದೇವತೆ ಅಂತಂದ್ರೆ ಕಾಳಿಕಾ ಮಾತೆ, ಮೌನೀಶ. ಆ ಕಾಳಿಕಾ ಮಾತೆ ಮನಿ ಒಳಗಿರ್ಬೇಕಾದ್ರೆ ಏನ್ ಪೂಜೆ ಮಾಡಕತ್ತಾನ? ಕುಳ್ಳು ಪೂಜೆ ಮಾಡಕತ್ತಾನ, ಕಲ್ಲು ಪೂಜೆ ಮಾಡಕತ್ತಾನ. ಯಾಕಿರಬಹುದು ಅಂತ ತಿಳ್ಕೊಂಡು ಸುಮ್ಮಾದ. ಮುಂದೊಂದು 15 ದಿನದೊಳಗ ಅದೇನಾತೋ ಏನೋ ಗೊತ್ತಿಲ್ಲ, ಕಾಳಪ್ಪನ ಮಗ ಸತ್ತು ಹೋಗಿಬಿಟ್ಟ. ಕಾಳಪ್ಪನ ಮಗ ಸತ್ತು ಹೋದ. ಕಾಳಪ್ಪನ ಮಗ ಸತ್ತು ಹೋದಗಳೇನೆ ಆ ಕಾಳಪ್ಪನಿಗೆ ಹೇಳ್ದ, ನಾನು 15 ದಿನಗಳಿಂದ ಏನು ಪೂಜೆ ಮಾಡಕತ್ತಿದ್ದೆ ಅಂತಂದ್ರೆ ಕುಳ್ಳು ಪೂಜೆ ಮಾಡಕತ್ತಿದ್ದೆ. ಆದ್ರೆ ಈ ಕುಳ್ಳನ್ನ ನಿನ್ನ ಹೆಂಡತಿ ಅಡಿಗೆಗೆ ಬಳಸ್ತೀನಿ ಅಂತ ತಿಳ್ಕೊಂಡು ಎಷ್ಟೋ ಸರಿ ಅವುಗಳನ್ನ ಒಯ್ಯಾಕ ನೋಡಿದ್ರು ಸಹಿತ ಇವು ಅಡಿಗೆ ಮಾಡೋ ಕುಳ್ಳಲ್ಲವಾ, ಇವು ದೇಹ ಸುಡು ಕುಳ್ಳ, ಇವು ಸುಡಾಕ ಹೊಕ್ಕವ ಹೊರತು ಅಡಿಗೆಗೆ ಬರುದಿಲ್ಲ ಅಂತ ಅವ ಹೇಳಿದ್ದ. ಅಕ್ಕಿ ಕುಳ್ಳು ತಗೊಳಾಕ ಬಂದಾಗ ನೀವು ಅಂತಿದ್ದ, ಇವು ಅಡಿಗೆ ಮಾಡೋ ಕುಳ್ಳಲ್ಲವ. ಯಾಕೋ ನಾವು ನಾಗಲಿಂಗ ಹಿಂಗ್ಯಾಕತ್ತಿ ಅಂತಿದ್ಲಕ್ಕೆ, ಯವ್ವ ಇವು ಒಲೆಯಾಗಿಟ್ಟು ರೊಟ್ಟಿ ಮಾಡೋ ಕುಳ್ಳಲ್ಲ, ಶರೀರ ಸುಡುವ ಕುಳ್ಳ, ಶರೀರ ಸುಡುವ ಕುಳ್ಳ ಅಂತ ಅಂತಿದ್ದ. ಆದ್ರೆ ಅಕ್ಕಿಗೆ ಅದು ಗೊತ್ತಾಗಿದ್ದಿಲ್ಲ. ಯಾವಾಗ ಆ ಕಾಳಪ್ಪನ ಮಗ ಸತ್ನೋ ಆ ಕಾಳಪ್ಪನ ಮಗನ ಕಿಚ್ಚಿಗೆ ಹೊತ್ತು ಸಾಕು ಉಪಯೋಗ ಅದು ಅಂತ ಕುಳ್ಳ ಕಿಚ್ಚಿಗೆ ಹೊತ್ತಾಕು ಉಪಯೋಗ ಅದು. ಆಗ ಕಾಳಪ್ಪ ಅಂದ, ಅಂದ್ರೆ ನನ್ನ ಮಗ ಸಾಯ್ತಾನ ಅನ್ನೋದು ಮೊದಲ ಗೊತ್ತಿತ್ತಲ್ಲ, ನಾಗಲಿಂಗನಿಗೆ ಮೊದಲ ಗೊತ್ತಿತ್ತು. ಆದ್ರೆ ಅದನ್ನು ಹೇಳಲಿಲ್ಲ ಅಂತ ತಿಳ್ಕೊಂಡು ಸ್ವಲ್ಪ ಸಿಟ್ಟಿಗೆ ಬಂದ ಯಾರು? ಕಾಳಪ್ಪ. ಸ್ವಲ್ಪ ಸಿಟ್ಟಿಗೆ ಬಂದವ ಅಂತಾನ, ಆತು ನಾಗಲಿಂಗ ನಿನಗೆಲ್ಲಾ ಗೊತ್ತಿದ್ದು ಸಹಿತ ನನ್ನ ಮಗನ ಪ್ರಾಣ ಕಾಪಾಡ್ಲಿಲ್ಲ ಅಂತಂದ್ರೆ ನಿನ್ನ ಮನೆಯಾಗಿ ಇಟ್ಟುಕೊಂಡು ನಾ ಏನ್ ಮಾಡ್ಲಿ? ಈಗ ಇನ್ನು ಮುಂದೆ ನಿನ್ನ ದಾರಿ ನೀ ನೋಡ್ಕೋರಪ್ಪ, ಇನ್ನು ನೀ ಹೋಗಿಬಿಡು ಅಂತ ಅಂದುಗಳೇನೆ. ಅವಾಗ ಮತ್ತೆ ಹೋಗುವಾಗ ಸುಮ್ ಹೋಗ್ಲಿಲ್ಲ. ಅವಾಗ ಕಾಳಪ್ಪಗಂತಾನ, ಕಾಳಪ್ಪ ಈ ಗುಂಡೇನದಲ್ಲ ಇದು ಎದಕ್ಕೆ ಬರ್ತದ ಅಂತಂದ್ರೆ ನಿನ್ನ ಮಗನ ಸತ್ ತಿಥಿ ಮಾಡ್ತೀಯಲ್ಲ, ಹಿಂಗ್ ಕುಂದಿರ್ತೀಲೋ ಕಾಳಪ್ಪ, ಈ ಗುಂಡು ಎದಕ್ಕೆ ಬರ್ತದೆ ಅಂತಂದ್ರೆ ನಾಳೆ ನಿನ್ನ ಮಗನ ಸತ್ ತಿಥಿ ಮಾಡ್ತೀಯಲ್ಲ, 11 ದಿನಕ್ಕೋ 8 ದಿನಕ್ಕೋ ಏನು ತಿಥಿ ಮಾಡ್ತೀಯಲ್ಲ, ಆ ತಿಥಿ ಒಳಗ ಹೂರ್ಣ ರುಬ್ಬಾಕ ಕಲ್ಲಾಕದಿದು, ಅದಕ್ಕೆ ಇದನ್ನ ಪೂಜೆ ಮಾಡಿಟ್ಟೀನಿ, ಇದರ್ಲೇನೆ ಹೂರ್ಣ ರುಬ್ಬು ಅಂತ ಅಂದು ಮನಿ ಬಿಟ್ಟು ಹೋದ್ನಂತೆ ಯಾರು? ನಾಗಲಿಂಗ. ನಾಗಲಿಂಗ ಅಂದು ಮನಿ ಬಿಟ್ಟು ಹೋದಗಳೇನೆ ಏನಾತು ಅಂತಂದ್ರ ಸೀದಾ ಮನಿ ಬಿಟ್ಟು ಎಲ್ಲಿಗೆ ಬಂದ ಅಂತಂದ್ರ ಅವನ ಮನಸ್ಸು ಹೇಳ್ತು, ಇನ್ನು ಮುಂದೆ ನೀವು ತಿರುಗಾಡ್ಕೊಂತ ಹೋದ್ರೆ ಉಪಯೋಗ ಇಲ್ಲ, ಇನ್ನು ಮುಂದೆ ನೀವು ತಿರುಗಾಡ್ಕೊಂತ ಹೋದ್ರೆ ಉಪಯೋಗ ಇಲ್ಲ, ಒಂದು ಕಡೆ ನೀನು ಉಳ್ಕೊಂಡ್ಬಿಡು ಅಂತ ಮನಸ್ಸು ಹೇಳತ್ತು. ಎಲ್ಲಿ ಉಳ್ಕೋಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡೋ ಹೊತ್ನ್ಯಾಗ ಸೀದಾ ಎಲ್ಲಿಗೆ ಬಂದ ಅಂತಂದ್ರ ನವಲಗುಂದಕ್ಕ ಬಂದ ಯಾರು? ನಾಗಲಿಂಗ. ನಾಗಲಿಂಗ ನವಲಗುಂದಕ್ಕೆ ಎಲ್ಲಿ ಬಂದ ಅಂತಂದ್ರ ಅಲ್ಲಿ ಒಂದು ಪವಿತ್ರವಾಗಿರುವಂತಹ ಸ್ಥಳ.
ಯಾವ ಮೌನೇಶ ಮೌನ ಲಿಂಗ ಅನ್ನುವಂತಹದ್ದೊಂದು ದೇವಸ್ಥಾನ ಎಲ್ಲಿ ನವಲಗುಂದದೊಳಗೆ ಈಗೂ ಕೂಡ ನೀವು ನೋಡಬಹುದು. ಆ ಮೌನ ಲಿಂಗ ಅನ್ನುವಂತಹ ಸ್ಥಳಕ್ಕೆ ಬಂದ ಆ ದೇವಸ್ಥಾನವನ್ನು ಯಾರು ಸ್ಥಾಪನಾ ಮಾಡಿದ್ರು ಅಂತಂದ್ರೆ ವಿಶ್ವ ಬ್ರಹ್ಮ ಜಗದ್ಗುರುಗಳಾಗಿರುವಂತ ತಪೋನಿಷ್ಠರಾಗಿರುವಂತ ಕ್ರಿಯಾಶೀಲ ಸಂಪನ್ನರಾಗಿರುವಂತ ಯಾತಗಿರಿ ಮಹಾಸ್ವಾಮಿಗಳು ಅಂತ ತಿಳ್ಕೊಂಡು ಅಲ್ಲಿ ಅದನ್ನು ಸ್ಥಾಪನಾ ಮಾಡಿದ್ರು. ಅಲ್ಲಿ ಬಂದು ಉಳ್ಕೊಂಡ ಯಾರು ನಾಗಲಿಂಗ. ಅಲ್ಲಿ ಬಂದು ಉಳ್ಕೊಂಡು ಒಂದು 2-3 ದಿನ ಆಗಿತ್ತು. ಅದು ಏನಾಯ್ತು ಏನೋ ಗೊತ್ತಿಲ್ಲ, ಭಯಂಕರ ಜ್ವರ ಬರಕ್ ಶುರು. ಅದು ಯಾರಿಗೆ? ನಾಗಲಿಂಗನಿಗೆ. ಮೊಬೈಲ್ ಕೊಡು. ಭಯಂಕರ ಜ್ವರ ಬರಕ್ ಶುರು ಮಾಡುದು. ನಾಗಲಿಂಗನಿಗೆ ಭಯಂಕರ ಜ್ವರ. ಎಷ್ಟು ಜ್ವರ ಅಂತಂದ್ರೆ ಎದ್ದು ಏಳಾಕಾಗದೆ ಇರುವಷ್ಟು ಜ್ವರ ಬಂದು ಯಾವ ಜ್ವರ ಅಂತ ಕೇಳಿದ್ರೆ ಅದೇನೋ ನಾಗಲಿಂಗ ನೋಡಿದ್ರನ್ನ ಸುಟ್ಟು ಹೋಗಬೇಕು, ಅಷ್ಟು ಕಣ್ಣು ಕೆಂಪು ಮಾಡಿಕೊಂಡು ನಾಗಲಿಂಗ ಒಂದು ಕಡೆ ಮೂಲ್ಯಾಗ ಮಳಿಗೆ ಬಿಟ್ಟ. ಆದ್ರೆ ಬರುವಂತಹ ಜನ ಏನು ಮಾಡಿದ್ರು ಅಂತಂದ್ರೆ ಎಲ್ಲರೂ ಮೌನಲಿಂಗನ ಗುಡಿಗೆ ಬಂದು ನಮಸ್ಕಾರ ಮಾಡಿ ಹೋಗೋವರೇ ಹೊರತು ಅಲ್ಲಿ ಏನು ಹಚ್ಕೊಂಡು ಬಿದ್ದಿದ್ನಲ್ಲ ಆ ನಾಗಲಿಂಗನನ್ನು ಯಾರೂ ಕೂಡ ಮಾತಾಡಿಸ್ಲಿಲ್ಲ, ಯಾರೂ ಕೂಡ ನೋಡ್ಲಿಲ್ಲ. ಹಿಂಗ್ಯಾಕೆ ಮಲ್ಕೊಂಡಿ ಅನ್ಲಿಲ್ಲ, ಯಾವೂರವ ಅಂತ ಕೇಳಲಿಲ್ಲ. ಅಲ್ಲಿ ಯಾರು ಬರ್ತಿದ್ರು ಅಂತಂದ್ರೆ ಅವರು ಗುಡಿ ಮುಂದೆ ಕಸ ಹೊಡೆಯಕ ಬಹಳ ಭಕ್ತಿವಂತೆಯಾಗಿರುವಂತಹ ಸಣ್ಣ ಕುಲದಾಗ ಹುಟ್ಟಿರುವಂತಹ ಸಮಗಾರ ಭೀಮವ್ವ ಅನ್ನುವಂತ ಒಬ್ಬ ಹೆಣ್ಮಗಳು ಬರ್ತಿದ್ಲು. ಯಾರು? ಸಮಗಾರ ಭೀಮವ್ವ. ಆದ್ರೆ ಗುಡಿ ಮುಂದೆ ಕಸ ಹೊಡೆ ಹಾಕಿ, ಗುಡಿ ಸುತ್ತಕ ಕಸ ಹೊಡೆ ಹಾಕಿ, ಆದ್ರೆ ಗುಡಿ ಒಳಗೆ ಮಾತ್ರ ಅಕ್ಕಿಗೆ ಹೋಗಾಕ ಅಕ್ಕಿದ್ದಿಲ್ಲ, ಯಾರು ಏನೋ ಅಂತಿದ್ದಿಲ್ಲ. ಆದ್ರೂ ಸಹಿತ ಅಕ್ಕಿ ಅಲ್ಲಿ ಹೋಗಬಾರದು ಅಂತ ತಿಳ್ಕೊಂಡು ಆ ಕಟ್ಟಿ ಹತ್ತಿ ಒಳಗ್ ಹೋಗ್ತಿದ್ದಿಲ್ಲ. ಆದ್ರೆ ನಾಗಲಿಂಗ ಅಲ್ಲಿ ಒಳಗ ಮಲ್ಕೊಂಡಾನ. ಇಕ್ಕಿ ನೋಡ್ತಾಳ, ಪಾಪ ಬಹಳ ಮರಗಿದ್ಲು. ಪಾಪ ಯಾರೋ ಏನೋ ಗೊತ್ತಿಲ್ಲ, ಪಾಪ ನಡುಗು ಕುಂತ ಮಕ್ಕೊಂಡಾನ. ಯಾರೋ ಏನೋ ಗೊತ್ತಿಲ್ಲ. 3-4 ದಿನ ಆತನ ಕಸ ಹೊಡ್ಯಾಕ ಬಂದು ನೋಡ್ತೀನಿ, ಅಲ್ಲೇ ಮಕ್ಕೊಂಡಾನ. ಆದ್ರೆ ನೆಳ್ಳಾಕತ್ತಾನ. ಯಾರಿರ್ಬೋದು ಅಂತ ತಿಳ್ಕೊಂಡು ಪಾಪ ಒಳಗ್ ಹೋಗ್ಬೇಕಂತಾಳ. ಒಳಗ್ ಹೋಗಾಕ ಅಕ್ಕಿಗೆ ಶಕ್ತಿ ಇಲ್ಲ, ಭಯ ಕಾಡುತ್ತದೆ. ನಾನು ಸಣ್ಣವಳು, ಏನಾದ್ರು ಯಾರಾದ್ರೂ ಅಂದ್ರು ಅಂತಂದ್ರೆ ಅನಸ್ಕೊಂಡು ಹೋಗಬೇಕಕ್ಕದಲ್ಲ ಅಂತ ತಿಳ್ಕೊಂಡು ಹೊರಗೆ ನಿಂತು ಒದರಾಕತ್ಲು. ಯಾರಪ್ಪ? ಯಾರು 3-4 ದಿನ ಆತು ಹಿಂಗ ಹಾಸ್ಕೊಂಡು ಮಕ್ಕೊಂಡಿ ಎಲ್ಲ, ಒಂದು ಸಾವನೆ ನೆಳ್ಳಾಕತ್ತಿ. ನಾನು ನೀ ಹೊರಗೆ ಬಂದಿ ಅಂತಂದ್ರೆ ನಿನ್ನ ಸೇವಾ ಮಾಡಬೇಕು ಅಂತ ಮಾಡೀನಿ, ದಯವಿಟ್ಟು ಎದ್ದು ಬಾ ಅಂತ ತಿಳ್ಕೊಂಡು ಅಂದುಗಳೇನೆ ನಾಗಲಿಂಗ ಏನ್ ಮಾಡ್ದ ಅಂತಂದ್ರೆ ಹಗರ್ಕ ಮಕ್ಕೊಂಡಲ್ಲೇ ಹಿಂಗ ತೆಗೆದು ನೋಡ್ದ. ನೋಡಿದಗಳೇನೆ ಅಕ್ಕಿ ಅಂದು, ಯಪ್ಪ ಹೊರಗೆ ಬಾ, ನನಗೆ ಒಳಗೆ ಬರಕ್ ಬರೋದಿಲ್ಲ. ಆಗ ನಾಗಲಿಂಗ ಅಂತಾನ, ನಾ ಬರೋದಿಲ್ಲ, ನೀನೇ ಒಳಗೆ ಬಾ. ಯಪ್ಪ ನಾನು ಹೀನ ಕುಳದವಳು, ನನಗೆ ಬರಾಕ್ ಬರೋದಿಲ್ಲ. ಇದು ಬೆಂಕಿ ಜಾಗ, ಯಾರಾದ್ರೂ ಏನಾದ್ರೂ ತಿಳ್ಕೊಂಡ್ರೆ ತಪ್ಪಾಗಿ ಹೋಗಿಬಿಡ್ತದೋ. ಮೈಲಿಗೆ ಅಂಕದಂತ ಬೈತಾರೋ, ಮುಡ್ಚಟ್ಟಕ್ಕದಂತ ಬೈತಾರೋ, ಅದಕ್ಕೆ ನಾ ಬರೋದಿಲ್ಲ ಅಂತ ಅಂದುಗಳೇನೆ. ಆಗ ನಾಗಲಿಂಗ ಅಂತಾನ, ನೋಡು ಇಡೀ ಶರೀರ ಹುಟ್ಟಿ ಬಂದಿದ್ದು ಎಲ್ಲಿ ಅಂತ ಕೇಳಿದ್ರೆ ಅದು ಮುಡಿಚಟ್ಟಿನೊಳಗೆ ಹುಟ್ಟಿ ಬಂದದ. ಆ ಮುಡಿಚಟ್ಟಿನೊಳಗೆ ಹುಟ್ಟಿ ಬಂದದ ಅಂತಂದ ಮ್ಯಾಗ ನಾ ಮುಟ್ಟಿ ತಟ್ಟಿ ಅಂತೀನಿ ಅಂತಂದ್ರೆ ಆಗೋದಿಲ್ಲ. ಅದಕ್ಕೆ ಕಡ್ಕೋಳ ಮಡಿವಾಳಪ್ಪ ಏನ್ ಹಾಡ್ತಾನ ಅನ್ನೋದನ್ನ ನಮ್ ಗವಾಯಿಗಳು ಹಾಡ್ತಾರೆ, ಕೇಳ್ರಿ. ಮುಟ್ಟಾದ 3 ದಿನಕ್ಕೆ ಹುಟ್ಟಿ ನೀ ಬಂದಿದೆ, ಮುಟ್ಟಿ ಮೈಲಿಗೆ ಒಳಗೆ ಹುಟ್ಟಿ ಬಂದಿದೆ. ಬಾಳ ಚಂದ ಹಾಡ್ದ. ಎಷ್ಟು ಮಂದಿ ಚಪ್ಪಾಳಿ ತಟ್ಟಿದ್ರಿ? ತಟ್ರಿ ಜೋರಾಗಿ ಚಪ್ಪಾಳಿ. ಏನ್ ಅದಕ್ಕೆ ರೊಕ್ಕ ರೂಪಾಯಿ? ಏನ್ ಅದಕ್ಕೇನ್ ರೊಕ್ಕ ರೂಪಾಯಿ ಹತ್ತದ? ತಂಡ್ ಹಿಡಿದಿದ್ರೆ ಬೆಚ್ಚಗಾಗ್ತದೆ ಜೋರಾಗಿ ಹಿಂಗಿ. ಮತ್ ಮುಂದಿದ್ದರು ಹೊಡೆದ್ರಿ ಪಟ್ಟನಂಗ ಚಟ್ಟನುಗಳೇ. ಬಹಳ ಅದ್ಭುತವಾಗಿ ಹೇಳ್ತಾನ ಕಡ್ಕೋಳ ಮಡಿವಾಳಪ್ಪ. ಪೂರ ಬಾವಿಯ ನೀರು ಯಾರಾದರೂ ತರುವರು, ನಿಮ್ಮ ನೀರ ಬ್ಯಾರೆ ಅದಾವೇನಣ್ಣ. ಲಂಡೇನ್ ಹಳ್ಳವು ಹೋಗಿ ನದಿಯ ಸೇರಿದ ಮ್ಯಾಗ ಮಡಿ ಎಲ್ಲೈತಿ ಅಂತ ಕೇಳ್ತಾನೆ. ಹೌದಿಲ್ಲ? ಬಹಳ ಮಂದಿ, ಕೆಲವು ಮಂದಿ ಒಳಗಂತರೂ ಮಡಿ 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 ಅಂತಂದ್ರೆ ಸ್ವಚ್ಛವಾಗಿರೋದಷ್ಟ. ನಾ ಹೇಳ್ದ ಅರ್ಥಕ್ಕದ. ಮಡಿ ಅಂತಂದ್ರೆ
ಅದು ಬೇರೆ. ಕೆಲವು ಮಂದಿ ಅಂತೂ ಮಡಿ 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 ಮುಟ್ಟಿದ್ರೆ ಮೈಲಿಗೆ ಅಕ್ಕಿವೆ ಎತ್ತಿರ್ತಾರ. ಆದ್ರೆ ಹುಟ್ಟಿ ಎಲ್ಲಿ ಬಂದಿ? ಅಲ್ಲೇ ಹುಟ್ಟಿ ಬಂದಿವೋ ಪುಣ್ಯಾತ್ಮ ನೀ ಏನ್? ಅದಕ್ಕ ವಚನಕಾರರು ಹೇಳ್ತಾರ, ಬಹಳ ಅದ್ಭುತವಾಗಿ ಹೇಳ್ತಾರ, ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸ ನಿಕ್ಕಿ ಸಾಲಿಗನಾದ. ಎಷ್ಟು ಅದ್ಭುತ ಅಲ್ಲ? ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸ ನಿಕ್ಕಿ ಸಾಲಿಗನಾದ, ವೇದವ ನೋದಿ ಬ್ರಾಹ್ಮಣನಾದ, ಕರ್ಣದಲ್ಲಿ ಜನಿಸಿದವರುಂಟೆ ಅಯ್ಯ ಅಂತ ಹೇಳ್ತಾನ ಬಸವಣ್ಣ. ಹೌದಿಲ್ಲ? ಕಬ್ಬುಣದ ಕೆಲಸ ಮಾಡೋರು ಏನಾದ್ರು ಏಯ್ ಬಡಿ ಅವಂಗ ಮಣ್ಣೆತ್ತಿನ ಮೂಗನೆ ಅವಂಗ ಇಟ್ಟದಾನ ಎಟ್ಟು ಕಾಲು ತಗೊಂಡು ಅವಂಗ ಓದಿತಾನ ಇಟ್ಟೆ ಅದನ್ನ. ಕಬ್ಬುಣದ ಕೆಲಸ ಮಾಡವ್ ಏನದ ಏನದ ಏನದನ್ರಿ? ಕಬ್ಬುಣದ ಕೆಲಸ ಮಾಡವ್ರ ಏನು? ಕುಂಬಾರ ಏನು ಕಂಬಾರ? ಕಂಬಾರ. ಮಣ್ಣಿನ ಕೆಲಸ ಮಾಡವರು ಕುಂಬಾರ. ನೋಡ್ರಿ, ಕಬ್ಬುಣದ ಕೆಲಸ ಮಾಡವರು ಕಂಬಾರು, ಮಣ್ಣಿನ ಕೆಲಸ ಮಾಡವರು ಕುಂಬಾರ. ಹೌದಿಲ್ಲ? ಯಾರ್ಯಾರು ಯಾವ್ಯಾವ ಕೆಲಸ ಮಾಡ್ತಾರ ಅವರಲ್ಲಿ ಆ ಕುಲ ಅನ್ನುವಂತಹದ್ದು ಸೃಷ್ಟಿ ಐತೆ ಹೊರತು ಹುಟ್ಟಿನಿಂದ ಯಾರು ಇಂಥ ಕುಲದವರು ಅಂತಿಲ್ಲ. ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸ ನಿಕ್ಕಿ ಸಾಲಿಗನಾದ, ವೇದವ ನೋದಿ ಬ್ರಾಹ್ಮಣನಾದ, ಕರ್ಣದೊಳು ಜನಿಸಿದವರುಂಟೆ. ಹೌದಪ್ಪ, ಇವರು ಸಣ್ಣ ಕುಲದವರು, ಇವರು ದೊಡ್ಡ ಕುಲದವರು ಅಂತ ನಾವು ಹೇಳಾಕ್ ಹೊಂಟಿವಿ ಅಂತಂದ್ರೆ, ಸಣ್ಣ ಕುಲದವ್ರೇನು ಬೇರೆ ಕಡೆ ಹುಟ್ಟಿಲ್ಲ, ದೊಡ್ಡ ಕುಲದವ್ರೇನು ಕಿವ್ಯಾಗ ಹುಟ್ಟ್ಯಾರ ನಮ್ಮ ಮಕ್ಕಳು ಅಂತ. ದೊಡ್ಡವರನ್ನವ್ರೇನು ಕಿವ್ಯಾಗ ಹುಟ್ಟಿ ಬಂದಾರ? ಕರ್ಣದಲ್ಲಿ ಜನಿಸಿದವರುಂಟೆ ಅಯ್ಯ ಅಂತ ಹೇಳ್ತಾರೆ. ಅವರು ಎಲ್ಲಾರು ಎಲ್ಲಿ ಹುಟ್ಟಿ ಬಂದಾರ ಅಲ್ಲೇ ಹುಟ್ಟಿ ಬಂದಾರ. ಹುಟ್ಟಿ ಬಂದ ಮ್ಯಾಗ ಮೇಲು ಕೀಳು ಅನ್ನುವಂಥದ್ದು ಬರಬಾರದು. ಅದಕ್ಕೆ ಬಸವಣ್ಣ ಹೇಳ್ತಾನ, ನಾವೆಲ್ಲರೂ ಕೂಡ ಒಂದೇ ಒಂದೇ ಒಂದೇ. ಆದ್ರೆ ಮಡಿ ಮಾಡವ್ರಿಗೆ ಬಹಳ ಚಂದ ಬೈದು ಬುದ್ಧಿ ಹೇಳದ ಮಡಿವಾಳಪ್ಪ. ಏನು? ಊರ ನರಕವ ತಿಂದು ಬೋರಾಡಿ ಹಿಂಡುವ ಎಮ್ಮಿ. ಈಗ ನಿಮ್ಮ ಮನ್ಯಾಗ ಎಮ್ಮೆ ಅದಾವ ಇಲ್ಲೋ? ಅವಕೂರ್ನ ಬಿಚ್ಚಿ ಬಿಟ್ರೆ ಮಗನ ನಾವು ಎಲ್ಲಿ ಹೋಗಬಾರ್ದು ಅಲ್ಲೇ ಹೊಕ್ಕವ. ಅಲ್ಲಿ ಹೋಗಿ ಏನು ಗುಲಾಮ್ ಜಾಮ್ ತಿಂತವ್ ನೇವ? ಯಾಕ್ರಿ? ನನ್ನ ಪ್ರಶ್ನೆ ಅರ್ಥ ಆಗ್ತದಲ್ಲ? ಅಲ್ಲಿ ಹೋಗಿ ಏನ ಗುಲಾಮ್ ಜಾಮ ಜಿಲೇಬಿ ತಿಂತವ್ ನಮಗನು? ಊರ ನರಕನ ತಿಂತಾವ್. ಹೌದಿಲ್ಲ? ಆ ನರಕ ತಿಂದು ಬಂದಗಳೇನೆ ಒಂದು ಗುಂಡಿಗೆ ನೀರು ತಗೊಂಡು ಹೋಗಿ ಹಿಂಗ 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 ಗೊಜ್ಜಿ ಹಿಂಡ್ಕೊಂಡು ಕಾಸಿ ಹೆಪ್ಪ ಹಾಕಿದ್ರೆ ಎಂಥ ಕೆನಿ ಮಗಂದ. ಮೊಸರ ಅಂತಿರ್ತಾರೆ, ಯಪ್ಪ ನಮ್ಮ ಮನ್ಯಾಗ ಬಹಳ ಮೊಸರು ಚಂದ ಆಗ್ಯದ. ಏನಾಗ್ಯದ? ಹಿಂಗ 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 ಕೊರದ್ರು ಒಡಿ ಹೇಳ್ತಾವ. ಮಗನ ಮಸಾಲೆ ತಿಂದದ ಮಸಾಲೆ. ಹೌದಿಲ್ಲ? ಇವರು ಅಗ್ದಿ ಅದರಾಗ ಹಾಕೊಂಡು ಹೊಡಿತಿರ್ತಾರೆ, ಮೊಸರು ಬಾರಿ ಆಗ್ಯದ, ಮೊಸರು ಬಾರಿ, ಮಸಾಲೆ ತಿಂದದ. ಹೌದಿಲ್ಲ? ಊರ ನರಕವ ತಿಂದು ಬೋರಾಡಿ ಹಿಂಡುವ ಎಮ್ಮೆ ಹಾಲಿನ ಸವಿಯ ನೀ ನೋಡಣ್ಣ. ಅದು ಕೆಟ್ಟದ್ದನ್ನ ತಿಂದು ಬಂದದ. ಕೆಟ್ಟದ್ದನ್ನ ತಿಂದು ಬಂದು ಆ ಹಾಲು ತಗೊಂಡು ಕಿಶಿಂದ ನಾ ಮಡಿ ಮಾಡ್ತೀನಿ ಅಂದ್ರೆ ಎಲ್ಲಾರು ಮಡಿ ಆಗ್ತದ? ಹೌದಿಲ್ಲ? ಮಡಿ ಆಗೋದಿಲ್ಲ. ಹೌದಿಲ್ಲ? ಯಾಕೆ ಈ ಮಾತನ್ನು ಹೇಳಬೇಕಾಗ್ಯದ ಅಂತಂದ್ರೆ, ಇವತ್ತ ಈ ಹೊಳಿ ಸಾಲದವರು ನಾವು ಎಷ್ಟು ವಿಚಿತ್ರದೇವಿ ಅಂತಂದ್ರೆ, ನಮ್ಮ ಓಣ್ಯಾಗ ಬೋರ್ ಇರ್ತಾವಿಲ್ಲ? ಆ ಬೋರ್ನಾಗಿ ನೀರು ತಗೊಂಡು ನಾವು ಎಲ್ಲ ಡಮ್ ತುಂಬಿಸ್ಕೊಂಡಿರ್ತೀವಿ, ಡಬರಿ ತುಂಬಿಸ್ಕೊಂಡಿರ್ತೀವಿ, ಎಲ್ಲಾ ಕಡೆ ತುಂಬಿಸ್ಕೊಂಡಿರ್ತೀವಿ. ಶೈನೀರು ಬಂದ್ರು ಸಾಕ್ರಿ ಹೇಳ್ತೀವಿ, ತುಂಬಿದ್ದು ಓಟು ಚಲ್ತಾವ್. ಚಲ್ಲಿ ಕಿಶಿಂದ ಏನ್ ಅಯ್ಯ ಶೈನೀರು ಬಂದವ್ರಿ ಮುತ್ತಾರೆ, ಶೈನೀರು ಬಂದಾವ್. ಇವು ಎದ್ದು ಬಂದು ನೀರು ಓಸು ಚಲ್ಲಿ ಕಿಶಿಂದ ಶೈವಿ ನೀರು ತುಂಬ್ಕೋತಾವ್. ಅವರು ಹೊಳಿ ಸಾಲಿನವರು ಎಂದೂ ಕೂಡ ಹೊಳಿ ನೀರು ಕುಡಿದಿಲ್ಲ. ಅವ್ರು ಅರ್ತು ಮರ್ತು ಹೊಳಿ ನೀರು ಕುಡಿದಿಲ್ಲ. ಅವ್ರು ಕುಡಿದ ಯಾ ನೀರ ಅಂತಂದ್ರೆ ಬೋರ್ವೆಲ್ ನೀರೇ ಕುಡಿತಾವ್. ಇವು ನಮ್ಮ ಬೋರ್ವೆಲ್ ನೀರು ಚೆಲ್ಲಿ ಹೊಳಿ ನೀರು ತುಂಬ್ಕೋತಾವ್. ಆ ಹೊಳಿ ಸಾಲು ಮಂದಿವ ಚರಿಗೆ ತಗೊಂಡು ಹೋಗೋದೇ ಇಲ್ಲ. ಮುಂಜಾನೆ ವಾಕಿಂಗ್ ಕತ್ ಹೋಗಿ ಹೊಳಿದಂಡಿಗೆ ಮಾಡಿ ತೊಳ್ಕೊಂಡು ಬಂದು ಬಿಡ್ತಾರೆ. ಇವು ಹೊಳಿ ನೀರು ಬಹಳ ಶಮಿ ಅದಾವ. ಮಸಾಲೆ ಬಿದ್ದದ ಮಸಾಲೆ. ಹೌದಿಲ್ಲ? ಅವರು ಹೊಳಿ ನೀರು ಕುಡಿದಿಲ್ಲ. ಇವು ಎತ್ತು ಬದ್ದು ನೀರು ಓಟು ಚೆಲ್ಲಿ ಪಾಪದ ನೆಸಿಕ್ನಾಗ ಎದ್ದು ಗಂಡ ತುಂಬಿರ್ತದ ಡ್ರಮ್ ತುಂಬ. ನಿನಗೇನು ಗೊತ್ತಕ್ಕ ಸರಿ ಅರಿವಿ ಸ್ವಚ್ಛಕ್ಕೋ ನೀರ ಅವ್ರನ್ನ ತುಂಬಿಕೊಂಡಿರ್ತಾರ. ಯಾಕೆ ಮಾತು ಹೇಳಬೇಕಾಗಿದೆ ಅಂತ ಕೇಳಿದ್ರೆ, ಯದ್ ಭಾವಂ ತದ್ಭವತಿ.
ಅದು ಹಿಂದೆ ಏನಾಗ್ಯದಂತ ನಾವ್ ಯಾರು ವಿಚಾರ ಮಾಡಿದ್ರೆ ನಾವ್ ಯಾರು ನೀರು ಕುಡಿಲಾರ್ದ ಸತ್ತೋಗ್ತೀವಿ. ಅದಕ್ಕೆ ದೊಡ್ಡವರು ಹೇಳ್ತಾರಲ್ಲತ್ತ, ನದಿ ಮೂಲ, ಹೆಣ್ಣಿನ ಮೂಲ, ಋಷಿ ಮೂಲ ಹುಡುಕಬಾರದು. ಅದನ್ನ ಹುಡುಕಿದೀವಿ ಅಂತಂದ್ರ ಆ ನೀರಾಗ ಏನಾಗ್ಯದ ಅಂತ ನೆನಪು ಮಾಡ್ಕೊಂಡ್ರೆ ನಾವು ಯಾರು ನೀರಾಗ ಕುಡಿದಿಲ್ಲ. ಸುಮ್ಮ ನಮ್ಮ ಕಣ್ಣ ಮುಂದೆ ಫಿಲ್ಟರ್ ಮಾಡಿ ಇಟ್ಟರೆ ಸುಮ್ಮ ಕುಡಿದ ಪಾಟೆ. ಹೌದಿಲ್ಲ? ನಮ್ಮ ಭಾವನಾ ಶುದ್ಧ ಇರ್ಬೇಕಷ್ಟೇ. ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಒಂದು ಮನಿ, ಆ ಮನಿ ಒಳಗ 3 ಕಡೆ ಬರ್ತಾವ ನೀರ. ಎಲ್ಲೆಲ್ಲಿ ಬರ್ತಾವ್ರಿ? ಅಡಿಗೆ ಮನ್ಯಾಗ ಬರ್ತಾವ ಇಲ್ಲೋ? ಅಡಿಗೆ ಮನ್ಯಾಗ ಬರ್ತಾವ. ಅಡಿಗೆ ಮನಿ ಬರೋ ನೀರನ್ನ ಏನ್ ಮಾಡ್ತೀರಿ? ದೇವ್ರ ಪೂಜಾಕ್ ಬಳಕೆ ಮಾಡ್ತೀರಿ, ಹಿಟ್ಟು ನಾದಕ್ ಬಳಕೆ ಮಾಡ್ತೀರಿ, ಚಹಾ ಮಾಡಕ್ ಬಳಕೆ ಮಾಡ್ತೀರಿ, ಅನ್ನ ಮಾಡಕ್ ಬಳಕೆ ಮಾಡ್ತೀರಿ. ಇನ್ನು ಬಚ್ಚಲ್ ಮನ್ಯಾಗ ಬರ್ತಾವ ನೀರ. ಆ ನೀರನ್ನ ಎದಕ್ ಬಳಕೆ ಮಾಡ್ತೀರಿ? ಜಳಕಕ್ಕ, ಅರಿಬಿ ಒಗ್ಯಾಕ, ಪಗ್ಯಾಕ ಎಲ್ಲಕ್ಕೂ ಬಳಕೆ ಮಾಡ್ತೀರಿ. ಇನ್ನು ಟಿಮ್ ಮಾಡಲ್ಲಿ ನೀರು ಬರ್ತಾವ. ಟಿಮ್ ಅಂದ್ರೆ ಗೊತ್ತಾಕತ್ತಲ್ಲ, ಅದನ್ನ ಬಾಯಿ ಬಿಟ್ಟು ನಾ ಹೇಳೋದ ಅವಶ್ಯಕತೆ ಇಲ್ಲ. ಆ ಟಿಮ್ ಮಾಡೋ ನೀರ ಅದನ್ನ ಯಾವ್ದಕ್ಕೆ ಬಳಸ್ತೀವಿ? ಅದಕ್ಕ ಬಳಸ್ತೀವಿ. ಯಾರ ಟಿಮ್ ಮಾಡೋ ಜಾಗದಾಗಿನ ನೀರ ತಗೊಂಡ್ಬಂದು ಅಡಿಗೆ ಮಾಡೇವೇನ? ನಿಮ್ಗ ಕೇಳುದ ನಾ ಪ್ರಶ್ನೆ ಮಾಡಕತ್ತೀನಿ. ನಿಮ್ಗ ಟಿಮ್ ಮಾಡೋ ಜಾಗದಾಗಿನ ನೀರ ಅಡಿಗೆ ತಗೊಂಡು ನಾವು ಎಂದು ಅಡಿಗೆಗೆ ಬಳಸಿಲ್ಲ. ಇನ್ನ ಈ ಅಡಿಗೆ ಮನೆಯಾಗಿನ ನೀರು ಒಯ್ದು ಟಿಮ್ ಮಾಡಿದ ಮ್ಯಾಗ ಅದಕ್ಕೆ ನಾವು ಬಳಸಿಲ್ಲ. ನಾ ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಅಡಿಗೆ ಮನೆಯಾಗಿನ ನಳ ಬೇರೆ, ಬಚ್ಚಲ ಮನೆಯಾಗಿನ ನಳ ಬೇರೆ, ಸಂಡಾಸರು ಮನೆಯಾಗಿನ ನಳ ಬೇರೆ. ನಾ ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಅಡಿಗೆ ಮನಿಗೇನ ಬಂದ ನಳ ಐತಲ್ಲ, ಮಗಂದು ಡೈರೆಕ್ಟ್ ಏನು ಹೊಳಿದಿಂದ ಬಂದದ? ಸಿಂಟ್ಯಾಕ್ಸ್ ಒಂದದ ಯಾವ ಮ್ಯಾಗ? ಹೇಳುದ ಅರ್ಥಕ್ಕದಿಲ್ಲ. ಮ್ಯಾಗಿನ ಸಿಂಟ್ಯಾಕ್ಸ್ ಒಂದ. ಕುಂದ್ರಸ್ರಿ ಆ ಕೂಸಿನದನ್ನ, ಕುಂದ್ರಸ್ರಿ ಅದ. ಮ್ಯಾಗಿನ ಸಿಂಟೆಕ್ಸ್ ಒಂದ. ಆ ಸಿಂಟೆಕ್ಸ್ ನಿಂದ ಕಲೆಕ್ಷನ್ ಎಷ್ಟಾಗ್ಯಾವು? ಒಂದು ಸಂಡಾಸ್ ರೂಮಿಗೆ ಬಂದದ, ಒಂದು ಬಚ್ಚಲ ಮನಿಗೆ ಬಂದದ, ಒಂದು ಅಡಿಗೆ ಮನಿಗೆ ಬಂದದ. ನಾ ನಿಮಗೆ ಕೇಳ್ತೀನಿ, ಈ ನೀರು ಅದಕ್ಕೆ ಯಾಕೆ ಬರುದಿಲ್ಲ, ಆ ನೀರು ಇದಕ್ಕೆ ಯಾಕೆ ಬರುದಿಲ್ಲ? ಏನು ಬೇರೆ ಬೇರೆ ಕಲೆಕ್ಷನ್ ಅದು? 3 ನಳ ಬೇರೆ ಅದಾವನ, ಮಗನ ಸಿಂಟೆಕ್ಸ್ ಒಂದೇ ಅದ. ಅಲ್ಲೇ ಬಿದ್ದೆ ಓಸು ಬರ್ಬೇಕು ಈ ಕಡೆ. ಹೌದಿಲ್ಲ? ನಮ್ಮ ಭಾವನಾ ಏನಾಗ್ಯದ ಅಂತ ಕೇಳಿದ್ರೆ, ಇಲ್ಲಿ ಬಂದ ನೀರು ಶುದ್ಧ ಇರ್ತಾವು, ಅಲ್ಲಿ ಬಂದ ನೀರು ಅಪವಿತ್ರ ಇರ್ತಾವ ಅನ್ನುವಂತ ಭಾವ ಅಷ್ಟೇ. ಆ ಜಾಗದಾಗ ಹೋಗಿ ಭಾವನಾ ಶುದ್ಧ ಇಟ್ಕೊಂಡು ನೀ ನೀರು ತಗೊಂಡಿ ಅಂತಂದ್ರೆ ಅವು 100 ಶುದ್ಧ ಆಕ್ಕವು ಅಂತ ಹೇಳ್ತಾನ ಬಸವಣ್ಣ. ಆ ನೀರು ಕೂಡ ಶುದ್ಧ ಆಕ್ಕವು. ಅದಕ್ಕ ಸಮಗಾರ ಭೀಮವ್ವನ ಭಕ್ತಿಗೆ ನಾಗಲಿಂಗ ಒಲದ. ಆಗ ನಾಗಲಿಂಗ ಒಲದು ಹೊರಗು ಬಂದು ಏನ್ ಮಾಡ್ದ? ಆ ಭೀಮವ್ ಏನ್ ಮಾಡಿದ್ಲು? ಯಾವ ರೀತಿ ಭೀಮವ್ವ ನಾಗಲಿಂಗನ ಸಂಬಂಧ ಅನ್ನುವಂಥದ್ದು ಆ ನವಲುಗುಂದದೊಳಗ ಸೃಷ್ಟಿ ಆಯ್ತು. ಎಷ್ಟು ಭಕ್ತಿಯಿಂದ ನಾಗಲಿಂಗನನ್ನ ಪೂಜಿಸಿದ್ಲು, ಏನೇನು ಪವಾಡ ಮಾಡದ ನಾಗಲಿಂಗ ಅಂತಕ್ಕಂಥ ಪುರಾಣವನ್ನ ನಾಳೆ ದಿನ ನಾವು ನೀವೆಲ್ಲರೂ ಕೂಡ ಕೇಳೋಣ, ತಿಳಿದುಕೊಳ್ಳೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಅವಧೇರ ಸ್ವಲ್ಪ ಲಘು ಬರೆಯುವ ನಾಳಿಗೆ ನಮ್ಮದು ಪುರಾಣ ಒಂದ ಪ್ರಾರ್ಥನಾ ಆದ ಮ್ಯಾಗ ಬರ್ತೀರಿ. ಸ್ವಲ್ಪ ಲಘು ಬರ್ರಿ, ಹೆಂಗಿದ್ರು ಬರಾಕ ತಯಾರಾಗಿರ್ತೀರಿ. ಅದ್ಮ್ಯಾಗ ಸ್ವಲ್ಪ 5ಕ್ಕೆ ಕೈ ಹಚ್ಚಿರಿ. ಮನ್ಯಾಗಿನ ಕೆಲ್ಸಕ್ಕ 5ಕ್ಕೆ ಲಘು ಕೈ ಹಚ್ಚಿ ಒಟ್ಟ 7 ಅನ್ನೋದ್ರಾಗ ನಮ್ಮ ಗವಾಯಿಗಳು ಸಂಗೀತ ಹಾಡೋದ್ರಾಗ ನೀವು ಬಂದು ಕೂತಿದ್ರಿ ಅಂತಂದ್ರೆ ಲಘು ಈ ಪುರಾಣ ಪ್ರಾರಂಭಗೊಂಡು 9 ಗಂಟೆಗೆ ಈ ಪುರಾಣ ಮಹಾಮಂಗಲಗೊಳ್ತದ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ದಿನದ ಮಹಾದಾಸೋಹ ಸೇವೆಯನ್ನ ಮಾಡಿದಂತವರು ಶ್ರೀಮತಿ ಚೆನ್ನಮ್ಮ ಆಯಿ ಹುಗ್ಗಿ ಅವರು ಈ ದಿನದ ಸೇವೆಯನ್ನ ಮಾಡಿದರೆ. ಆ ಚೆನ್ನಮ್ಮ ಆಯಿ ಹುಗ್ಗಿ ಅವರಿಗೆ ಜೋರಾದ ಚಪ್ಪಾಳೆಯನ್ನ ತಟ್ಟಿ ಅಭಿನಂದನೆಗಳನ್ನ ಸಲ್ಲಿಸಬೇಕು. ನೋಡ್ರಿ ಎಂತಹ ಭಾಗ್ಯವಂತರವರು. ಅನ್ನದಾನಂ ಪರಂಧಾನಂ ವಿದ್ಯಾದಾನಂ ಅತಃ ಪರಂ. ಅನ್ನದಾನಕ್ಕಿಂತಲೂ ದೊಡ್ಡದಾಗಿರುವಂತಹ ದಾನ ಈ ಜಗತ್ತಿನೊಳಗಿಲ್ಲ. ನಿನ್ನೆ ನೋಡ್ರಿ ಪುಣ್ಯಾತ್ಮ ನಮ್ಮ ಪತ್ತಾರವರು ಎಂಥ ಮಾದಲ್ರಿ. ಅದು ಮನೆಯಾಗ ಮಾಡುದಿಲ್ಲ, ಆ ಮಾದಲಿ ಒಳಗ ತುಪ್ಪ ಮತ್ತ